ಚದುರಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ಮಹಿಳೆಯನ್ನ ನಾವು ಶಕ್ತಿ ಅಂದ್ವಿ, ದೇವತೆಗೆ ಹೋಲಿಸಿದ್ವಿ. ಆದ್ರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಬಂದ್ರೆ ಮಾತ್ರ ಮಹಿಳೆ ಮೂಲೆ ಗುಂಪಾಗ್ತಾಳೆ. ಅದು ಎಲ್ಲಾ ವಿಚಾರದಲ್ಲೂ ಅಷ್ಟೇ. ಅಲ್ಲಿ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಯಾವ ಪಕ್ಷವೂ ಮುಂದೆ ಬರೋದಿಲ್ಲ. ಅದು ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು. ಮತದಾನ ಬೇಕು ಅಂತ ಅಂದ್ರೆ ಗ್ಯಾರಂಟಿ ಸ್ಕೀಮ್ಗಳನ್ನ ಬೇಕಿದ್ರೆ ಅನೌನ್ಸ್ ಮಾಡ್ತಾರೆ. ಆದ್ರೆ ಮಹಿಳಾ ಮೀಸಲಾತಿ 33% ಕೊಡಿ ಅಂತ ಅಂದ್ರೆ ಎಲ್ಲರೂ ಕೂಡ ಹಿಂದೇಟನ್ನ ಹಾಕ್ತಾರೆ. ಹಾಗಾದ್ರೆ ಲೋಕಸಭೆಯಲ್ಲಿ ಆಗ್ತಾ ಇರುವಂತಹ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನೇನಾಗ್ತಾ ಇದೆ, ಅದರಲ್ಲೂ ಕೂಡ ಇಂದು ಏನೇನಾಯ್ತು? ಈಗ ಆಲ್ರೆಡಿ ಇಂದು ದೆಹಲಿಯಲ್ಲೂ ಕೂಡ ಬಿಜೆಪಿ ಮಹಿಳಾ ಮೋರ್ಚಾ ಇಂದ ಪ್ರತಿಭಟನೆ ಕೂಡ ಆಗಿದೆ. ಇದಕ್ಕೆ ತದ್ವಿರುದ್ಧ ಅನ್ನುವಂತೆ ಕಾಂಗ್ರೆಸ್ ಕೂಡ ಕೆಲವೊಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿತ್ತು, ಆರೋಪಗಳನ್ನ ಕೂಡ ಮಾಡ್ತಾನೆ ಬಂದಿತ್ತು. ಹಾಗಾದ್ರೆ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಂದಿನ ಚರ್ಚೆಯ ವಿಚಾರ ನಾರಿ ಆಯುಧ, ಮೀಸಲು ಯುದ್ಧ. ನಲವತ್ತು ವರ್ಷಗಳು ಅಂದ್ರೆ 4 ದಶಕಗಳಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ನಿಲುವುಗಳನ್ನ ಮಾತ್ರ ತೆಗೆದುಕೊಳ್ತಾ ಇಲ್ಲ. ಆರೋಪ ಪ್ರತ್ಯಾರೋಪಗಳು ಮಾತ್ರ ತುಂಬಾ ಜೋರಾಗಿ ಬರುತ್ತೆ ಎಲ್ಲಾ ಪಕ್ಷದಿಂದಲೂ ಅಷ್ಟೇ. ಹೊಸಲನ್ನ ದಾಟಿ ಮಹಿಳೆ ಈಚೆ ಬಂದಿದ್ದಾಳೆ, ತನ್ನ ಶಕ್ತಿ ಏನು ಅಂತ ತೋರಿಸ್ತಾ ಇದ್ದಾಳೆ ಪ್ರಪಂಚದಲ್ಲಿ. ಅದು ರಾಜಕೀಯದಲ್ಲೂ ಹೌದು, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಹೌದು. ಆದ್ರೆ ಮಹಿಳಾ ಮೀಸಲಾತಿಯಲ್ಲಿ 33% ಸಿಕ್ಕಿದ್ರೆ ಇನ್ನು ಹೆಚ್ಚಿನ ಅಧಿಕಾರ ಸಿಗ್ತಾ ಇತ್ತು. ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಇದು ರಾಜಕೀಯ ಪ್ರತಿಷ್ಠೆಗಳು ಎದ್ದು ಕಾಣಿಸ್ತಾ ಇರುವಂತದ್ದು. ಮಹಿಳಾ ಮೀಸಲಾತಿಯನ್ನ ಕೊಡಬೇಕು ಅನ್ನೋದು ಯಾರ ಒಂದು ತಲೆಯಲ್ಲೂ ಇರಲಿಲ್ಲ. ಕೇವಲ ಅಜೆಂಡಾಗಳನ್ನ, ಗಿಮಿಕ್ಗಳನ್ನ ಪ್ಲೇ ಮಾಡಿಕೊಂಡು ಬಂದಿದ್ದಂಥದ್ದು. ಎಸ್, ಈ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದರೆ, ಡಿಲಿಮಿಟೇಷನ್ ಮಾಡ್ದೇನೆ ಅದನ್ನು ಫಿಕ್ಸ್ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ಸಿ ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ, ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ರು. ನಾವು ವಿ ಆರ್ ಅಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಅಗೇನ್ಸ್ಟ್ ವುಮೆನ್ ರಿಸರ್ವೇಷನ್. ಇವರೇನು ದಕ್ಷಿಣದ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಈಗ ಸುಳ್ಳು ಹೇಳ್ತಾ ಇದ್ದಾರೆ. ಇವರ ವಾದದಿಂದ ದಕ್ಷಿಣದ ರಾಜ್ಯಕ್ಕೆ ಮತ್ತು ಸಣ್ಣ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ. ಅಂದ್ರೆ ಇವತ್ತು 2011, 2021 ಆಗಬೇಕಾಗಿದ್ದು 2026 ಸೆನ್ಸಸ್ ಆಗ್ತಾ ಇದೆ. ಈಗ ನಮ್ಮ ಜನಸಂಖ್ಯೆ ಕಮ್ಮಿ ಆಗಿದೆ. ಸೊ ವಾಟ್ ವಿ ಸೆಡ್, ಇನ್ಸ್ಟೆಡ್ ಆಫ್ ಸೆನ್ಸಸ್ ಡೀಲಿಂಕ್ ಯಾಕೆ ಮಾಡ್ತಾ ಇದ್ದೀವಿ ನಾವು? ವೈ ಆರ್ ಡೀಲಿಂಕಿಂಗ್ ಸೆನ್ಸಸ್? ಸಂಖ್ಯೆನೂ ಜಾಸ್ತಿ ಆಗ್ತದೆ. ಬಿಕಾಸ್ ಸಮ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸಿ 40-45 ಲಕ್ಷ ಇದಾವೆ. ಈಗ ನಮ್ದ ಕಾನ್ಸ್ಟಿಟ್ಯೂನ್ಸಿ 20 ಲಕ್ಷ ಆಗಿದೆ. ಬೆಂಗಳೂರು ಉತ್ತರ ಒಂದು 40-45 ಲಕ್ಷ ಇರಬೇಕಿದೆ. ಹಾಗಾಗಿ ಇದನ್ನ ಡಿಲಿಮಿಟೇಷನ್ ಮಾಡಿ, ನಂಬರ್ ಜಾಸ್ತಿ ಮಾಡಿ, ಮತ್ತು ಯಾವುದೇ ಎಕ್ಸಿಸ್ಟಿಂಗ್ ಸೀಟ್ಗಳಿಗೆ ತೊಂದರೆನೂ ಆಗಲಾರದಂತೆ ನಾವು ಡಿಲಿಮಿಟೇಷನ್ ಜೊತೆಗೆ ಈ ಮಹಿಳಾ ಮೀಸಲಾತಿ ಮಾಡ್ತಾ ಇದ್ದೀವಿ. ಇಲ್ಲ ಇದನ್ನು ಬಿಲ್ದಾಗ ಕೊಡ್ರಿ ಅಂತ. ಆಕ್ಚುಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅದ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನದ? ವಾಟ್ ಎವರ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಇಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್ ಗಿವ್ ದಿ ಅಶ್ಯೂರೆನ್ಸ್, ಇಟ್ ಇಸ್ ದಿ ಪಾರ್ಟ್ ಆಫ್ ದಿ ಬಿಲ್. ಬಟ್ ಸ್ಟಿಲ್ ಓಕೆ. ನಾವೇನು ಹೇಳಿದ್ವಿ? Official amendment was ready. Yesterday, you might have seen what Mr. Narendra Modi and Amit Shah were trying to do in Parliament. They told the nation a lie. They said they were trying to pass a bill
for women's representation. But hidden behind that bill was a diabolical idea. They wanted to change the electoral map of India. They wanted to change the number of seats that each state gets. They wanted to weaken the South Indian states, weaken the northeastern states, and weaken smaller states. You have already seen the Prime Minister attacking our constitution. ಎಸ್, ನಿನ್ನೆ ಲೋಕಸಭೆಯಲ್ಲಿ ಮತದಾನ ಆಯಿತು. 3/2 ಬಹುಮತ ಬರಬೇಕಾಗಿತ್ತು, ಆದ್ರೆ ಬರಲಿಲ್ಲ. ಅದು ಬೇರೆ ವಿಚಾರ. ಆದ್ರೆ ಅದಾದ ನಂತರ ರಾಜಕೀಯ ಪಕ್ಷಗಳು ಮಾಡಿದಂತ ಹೈ ಡ್ರಾಮಾ ಇದೆಯಲ್ಲ, ಅದನ್ನ ನಾವು ಗಮನಿಸ್ತಾ ಹೋದ್ರೆ ಎಲ್ಲವೂ ಕೂಡ ಕ್ಲಿಯರ್ ಕಟ್ ಆಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಯಾರಿಗೂ ಕೂಡ ಅಲ್ಲಿ ಬೇಕಾಗಿರ್ಲಿಲ್ಲ ಮಹಿಳಾ ಮೀಸಲಾತಿ. ನಾವಿವಾಗೇನು ಹೆಡ್ಡರ್ ಅನ್ನ ಕೊಟ್ಟಿದ್ದೀವಿ, ಮೀಸಲು ಯುದ್ಧ ನಾರಿ ಆಯುಧ ಅಂತ, ಅದೇ ರೀತಿಯಾಗಿ ಆಗ್ತಾ ಇರುವಂತದ್ದು ಕೇವಲ ಆಯುಧಕ್ಕಷ್ಟೇ ಸೀಮಿತವನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಬಿಜೆಪಿ ಹೇಳ್ತಾ ಇದೆ ನಾವು ಸೋತು ಗೆದ್ದಿದ್ದೀವಿ ಅಂತ, ಆದ್ರೆ ಕಾಂಗ್ರೆಸ್ ಹೇಳ್ತಾ ಇದೆ ಗೆಲುವನ್ನ ಸಂಭ್ರಮಿಸ್ಕೊಂಡು ಬೀಗ್ತಾ ಇದೆ. ಎಲ್ಲ ವಿಚಾರಗಳು ಬೇಕಾಗಿತ್ತ, ಸಂಭ್ರಮಿಸೋದಾಗಿರ್ಬೋದು, ಬೀಗುವಂಥದ್ದಾಗಿರ್ಬೋದು. ಎಲ್ಲೋ ಒಂದ್ ಕಡೆ ಇದೆಲ್ಲವೂ ಕೂಡ ಮಹಿಳೆಗೆ ಮಾಡ್ತಾ ಇರುವಂತ ಅವಮಾನ ಅಪಮಾನ ಅಂತ ಕಾಣಿಸ್ತಾ ಇರುವಂತದ್ದು. ಎಸ್, ನಾವು ಚರ್ಚೆ ಮಾಡ್ತಾ ಹೋಗೋಣ. ನಾನು ಇದೀಗ ಗೆಸ್ಟ್ ಅನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಬಿಜೆಪಿ ವಕ್ತಾರರಾಗಿ ಕಾಂತಿ ಶೆಟ್ಟಿ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಇವಾಗ ಆಲ್ರೆಡಿ ಏನು ಬಿಲ್ ಪಾಸ್ ಆಗ್ಬೇಕಾಗಿತ್ತು ಅಷ್ಟರಲ್ಲಿ ಬ್ರೇಕ್ ಬಿದ್ದಿದೆ. ಕಾಂಗ್ರೆಸ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗೆದ್ಬಿಟ್ವಿ ಅಂತ ಬೀಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಏನ್ ಕಡಿಮೆ ಇಲ್ಲ, ನೀವು ಕೂಡ ಹೇಳ್ತಾ ಇದ್ದೀರಾ ನಾವು ಸೋತ್ ಗೆದ್ದಿದ್ದೀವಿ. ಇಲ್ಲಿ ಗೆದ್ದಿರೋದು ಯಾರು, ಸೋತಿರೋರು ಯಾರು ಅನ್ನೋದಕ್ಕಿಂತ ಮಹಿಳೆಯರಿಗೆ ಎಲ್ಲೋ ಒಂದ್ ಕಡೆ ಸಿಗ್ಬೇಕಾಗಿದ್ದಂತ ಹಕ್ಕು ಸಿಕ್ಕಿಲ್ಲ ಅಂತ ಏನ್ ಹೇಳ್ತೀರಾ? ಮೊದಲನೇದಾಗಿ ಪ್ರಜಾಪ್ರಭುತ್ವದಲ್ಲಿ ಇದೊಂದು ಕರಾಳ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮಹಿಳಾ ಸಬಲೀಕರಣ, ಭಾಷಣ, ಲಿಪ್ ಸಿಂಪತಿ ಬರೀ ಇಷ್ಟನ್ನೇ ಕೇಳ್ಕೊಂಡು ಬಂದು 1996 ಇದು ಸ್ಥಳೀಯ ಸಂಘ ಸಂಸ್ಥೆ ಬಂತು. ಅದಾದಮೇಲೆ ಅದನ್ನು ಟೇಬಲ್ ಮಾಡಿಲ್ಲ. ಒಂದು 2-3 ಸರಿ ಅದರ ಬಗ್ಗೆ ಬಂತು, ರಾಜ್ಯಸಭೆಯಲ್ಲಿ ಆಯಿತು. ಯಾರು ಕೂಡ ಮಹಿಳೆಯರಿಗೆ ಇದೊಂದು ಅವಕಾಶ ಕಲ್ಪಿಸಿಕೊಡ್ಬೇಕಂತ ಯಾರಿಗೂ ಬಂದಿಲ್ಲ. ಇದು 60 ವರ್ಷ ಕಾಂಗ್ರೆಸ್ ದೇಶ ಆಳಿದ್ರೂ ಕೂಡ ಜವಾಹರ್ಲಾಲ್ ನೆಹರುಗೂ ಇದು ಮಹಿಳೆಯರಿಗೆ ಕೊಡಬೇಕು ಹಕ್ಕು ಅಂತ ಬಂದಿಲ್ಲ. ಅತ್ಯುನ್ನತ ಸ್ಥಾನದಲ್ಲಿರುವಂಥ ಇಂದಿರಾ ಗಾಂಧಿಯವರಿಗೂ ಇದು ಮಾಡಬೇಕಂತ ಅನಿಸಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಬಿಲ್ಲು ತಗೊಂಡು ಬಂದೆ. ಅವ್ರು ಹೇಳಿದರು ಆವಾಗಲೇ, ನಿನ್ನೆನೂ ಕೂಡ, ನೋಡಿ ಇದರ ಕ್ರೆಡಿಟ್ ನಮ್ಗೆ ಬೇಡ, ನಾವು ಕ್ರೆಡಿಟ್ ವಾರ್ ಬೇಡ, ಬಿಲ್ ಪಾಸ್ ಮಾಡೋಣ ಅಂತ. ಮೊಸರಲ್ಲಿ ಕಲ್ಲು ಹುಡುಕೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಅವರು ಎಂಥ ಒಂದು ಸಿಲ್ಲಿ ರೀಸನ್ಗಳು ಕೊಡ್ತಾರಂದರೆ ದಕ್ಷಿಣದ ಭಾಗಕ್ಕೆ ಕಮ್ಮಿ ಆಗುತ್ತೆ ಅಂತ. ಒಂದು ಈ ವಾಹಿನಿ ಮುಖ ನಾನು ಕೇಳಲೇಬೇಕು. ದೇಶದ ಮಹಿಳೆಯರು ಇದನ್ನು ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಉತ್ತರ ಭಾರತದಲ್ಲಿ ಏನು UP ಇದರಲ್ಲಿ 80 ಸೀಟ್ ಇತ್ತು. ಯಾರು ಮಾಡಿದ್ದದು 80 ಸೀಟ್? ಅವಾಗಲೇ ಮಾಡಿತ್ತು. ಕರ್ನಾಟಕದಲ್ಲಿ 28 ಸೀಟ್ ಇತ್ತು. ಯಾರು ಮಾಡಿದ್ದು? ಅವಾಗಲೇ ಮಾಡಿದ್ದು. ಏನು ಹೇಳಿದ್ರು? ಜನಸಂಖ್ಯೆ ಅನುಗುಣವಾಗಿ ಮಾಡೋದಲ್ಲ, ಎಲ್ಲರಿಗೂ 50% ಎಕ್ಸ್ಟ್ರಾ ಮಾಡ್ತೀವಿ ಅಂತ ಹೇಳಿದಾಗ ಕರ್ನಾಟಕ 28 ಇದ್ದದ್ದು 14 ಇದ್ದದ್ದು 14 ಆ್ಯಡ್ ಆದಾಗ 42 ಆಗುತ್ತೆ. UP 80 ಇದ್ದದ್ದು 42 ಆದಾಗ 120 ಆಗುತ್ತೆ. ಈಗ ಗೋವಾದಲ್ಲಿ 2 ಸೀಟ್ ಇದೆ. 50% ಅಂದ್ರೆ ಎಷ್ಟಾಗುತ್ತೆ? 1 ಎಕ್ಸ್ಟ್ರಾ ಆಗುತ್ತೆ. ಅಷ್ಟು ಸೀಟ್ ಆಗುತ್ತೆ. ಎಷ್ಟು ಸೀಟ್ ಆಗುತ್ತೆ ಅಂದ್ರೆ ನೋಡಿ, ಜನ ಅದರಲ್ಲೂ ಮಹಿಳೆಯರು ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ಒಂದು ವೇಳೆ ಇವರು ಈಗ ಡಿಲಿಮಿಟೇಷನ್ ಬಕ್ಕನೆ ಆಗ್ಬೇಕಪ್ಪ, 50% ಅಡಿಷನಲ್ ಮಾಡಿದಾಗ ಒಪ್ಕೊಂಡಿದ್ರೆ ಇವ್ರಿಗೇನ್ ಲಾಸ್ ಆಗ್ತಾ ಇತ್ತು? ಮಹಿಳೆಯರು ಜಾಸ್ತಿ ಜನ ಬರ್ತಾ ಇದ್ರು ಅಷ್ಟೇ ತಾನೆ, ಬೇರೆ ಏನಾದ್ರು ಆಗ್ತಾ ಇತ್ತಾ? ನಾನು ಹೇಳುದಿಷ್ಟೇ, ಉಜ್ವಲದಿಂದ ವಸತಿಯ ಹೊರಗಡೆ, ಸುಕನ್ಯಾದಿಂದ ಸಮೃದ್ಧಿ ಹೊರಗಡೆ ಮಹಿಳೆ ಗ್ರಾಮ ಪಂಚಾಯತಿಗಳಲ್ಲಿ ಅವಳ ಸಾಮರ್ಥ್ಯವನ್ನು ತೋರಿಸಿದಾಳೆ. ಇವಾಗ ನಿರ್ಧಾರ ತಗೊಳ್ಳುವಂತ ಜಾಗದಲ್ಲಿ ಪಾರ್ಲಿಮೆಂಟ್ ಮತ್ತು ವಿಧಾನಸೌಧದಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಹಿಳೆ ಅವಳ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದು. ಈ ಅವಕಾಶವನ್ನು ಕಾಂಗ್ರೆಸ್ ಕಿತ್ಕೊಂಡಿದೆ. ನಾವು ಇಷ್ಟೇ ಹೇಳ್ತೀವಿ. ನಾನು ಹೇಳ್ತೇವೆ, ಸ್ಟ್ರೈಟ್ ಅವೇ ಹೇಳ್ಬಿಡ್ತೀನಿ, ಮೀಸಲಾತಿ ಮಹಿಳೆಯರಿಗೆ ಕೊಟ್ರೆ ತಪ್ಪೇನು? ಮಹಿಳೆಯರನ್ನ ನಾವು
ತುಂಬ ಸರಿ ನಾವು ಇದನ್ನು ಬಳಸಿದ್ದೀವಿ. ಎತ್ರೆ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತೇಳಿ ಮಹಿಳೆಯರನ್ನು ಆರಾಧಿಸಿ ಮೆರೆದಿಸಿದಂಥ ದೇಶ ನಮ್ದು. ಇವತ್ತು ಅದೇ ಮಹಿಳೆಯರಿಗೆ 33% ಸಿಗುತ್ತೆ ಅಂತ ಹೇಳುವಾಗ 54 ಮತ ಕಮ್ಮಿ ಆಯ್ತು ನಮ್ಗೆ. ಅಂದ್ರೆ 54 ಸಂಸದರಿಗೆ ಮಹಿಳೆಯರಿಗೆ ಕೊಡೋದು ಬೇಡ ಅಂತ ಅನ್ಸಿರ್ಬೇಕು. ಅಥವಾ ಏನೇ ಕಗ್ಗಂಟಿದ್ರು ಕೂಡ, ಏನೇ ಇದ್ರೂ ಕೂಡ ಮಹಿಳೆಯರಿಗೊಂದು ದಶಕಗಳಿಂದ ಕಾಯ್ತಾ ಇದ್ದಾರೆ. ಇದೊಂದು ಅವಕಾಶ ಕೊಟ್ಬಿಡೋಣ. ಪಾರ್ಟಿಯ ಗಲಾಟೆ, ರಾಜಕೀಯ ಕ್ರೆಡಿಟ್ ಅದು ಪಕ್ಕಕ್ಕಿಡೋಣ, ಮಹಿಳೆಯರಿಗೊಂದು ಅವಕಾಶ ಕೊಡೋಣ ಅಂತ ಒಂದು ಮನಸ್ಸಲ್ಲಿ ಬಂದಿದ್ರೆ ಖಂಡಿತ ಈ ತರ ತಿರಸ್ಕಾರ ಮಾಡ್ತಾ ಇರ್ಲಿಲ್ಲ. ನಾರಿ ಶಕ್ತಿ ಬಿಲ್ ಅನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಇರೆಸ್ಪೆಕ್ಟಿವ್ ಯಾವುದೇ ಪಾರ್ಟಿ ಇರಲಿ, ಖಂಡಿತವಾಗ್ಲೂ ಮಹಿಳೆಯರವರಿಗೆ ಮಹಿಳಾ ಮೀಸಲಾತಿಗೆ ನೀವು ಏನು ಇಂಟರ್ಲಿಂಕ್ ಮಾಡಿದ್ರಿ, ಕ್ಷೇತ್ರ ಮರು ವಿಂಗಡಣೆ, ಆ ಇಂಟರ್ಲಿಂಕ್ ಮಾಡ್ದಲೇ ಇದ್ರೆ ಮಹಿಳಾ ಮೀಸಲಾತಿಯನ್ನ ಮಂಡನೆ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಬಿಲ್ ಪಾಸ್ ಆಗ್ತಾ ಇತ್ತು, ಅದಕ್ಕೆ ಕಾಂಗ್ರೆಸ್ ಕೂಡ ಒಪ್ಕೊಳ್ತಾ ಇತ್ತು ಅನ್ಸುತ್ತೆ. ಇದು ಕಾಂಗ್ರೆಸ್ ಹೇಳ್ತಾ ಜನ ಎಲ್ಲವನ್ನು ಗಮನಿಸ್ತಾರೆ. ಆಲ್ರೆಡಿ ಪುರುಷರು ಇರೋದನ್ನ ಕಿತ್ಕೊಂಡು ನಮ್ಗೆ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಒಂದು ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಗ್ರಾಮಾಂತರ ಎಷ್ಟು ಕಿಲೋಮೀಟರ್ ಇದೆ? ಆನೇಕಲ್ ತನಕ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಲ್ಲಿವರೆಗಡೆ ಇದೆ? ಕಗ್ಳಿಪುರದಿಂದ ಎಲ್ಲಿವರೆಗಡೆ ಇದೆ? ಈ ಕ್ಷೇತ್ರಗಳ ಮರುವಿಂಗಡಣೆ ಅನ್ನೋದು ಇದು ಸಾಮಾನ್ಯ ಪ್ರೊಸೆಸ್, ಅದು ಆಗ್ತಾನೆ ಇರುತ್ತೆ. ಕ್ಷೇತ್ರಗಳ ಮರುವಿಂಗಡಣೆ ನಾನು ಒಂದೆರಡು ಎಕ್ಸಾಂಪಲ್ ಕೊಟ್ಟೆ. ಈಗ ಬ್ಯಾಂಗ್ಳೂರ್ ಗ್ರಾಮಾಂತರ ಇರ್ಬೋದು, ಯಶವಂತಪುರ ಇರ್ಬೋದು. ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳೋದು, ಪುರುಷರ 543 ಕಿತ್ತು ನಮ್ ಕೊಡಿ ಅಂತ ಹೇಳ್ತಾ ಇಲ್ಲ ನಾನು. ಅಡಿಷನಲ್ ಏನಿದೆ ಅದು ಏನಾದ್ರು ಕೊಟ್ಟಿದ್ರೆ ಕಾಂಗ್ರೆಸ್ಗಾಗ್ಲಿ ವಿರೋಧ ಪಕ್ಷಗಾಗ್ಲಿ ಅದ್ರಲ್ಲಿ ಲಾಸ್ ಏನು? ಏನ್ ಲಾಸ್ ಇದೆ ಅಂದ್ರೆ ಮಹಿಳೆಯರು ವಿರೋಧ ಮಾಡಿದಲ್ವಾ ನಾವು ಅಷ್ಟೇ. ಮತ್ತೆ ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಅದನ್ನೇ ಹೇಳೋದು, 15% ಕಮ್ಮಿ ಇತ್ತು ಇಷ್ಟು ದಶಕಗಳಿಂದ. ಇವಾಗ 33% ಆಗುತ್ತೆ ಅಂದಾಗ, ಅದಕ್ಕೆ ಬೇಡ ಅಂತ ಹೇಳಿದಾಗ ಇದು ರಾಜಕೀಯ ಪಕ್ಷಗಳ ಚರ್ಚೆ ಅಲ್ಲ, ಇದು ಮಹಿಳೆಯರಿಗಾಗಿರುವ ಮೋಸ, ಇಡೀ ದೇಶದ ನಾರಿ ಶಕ್ತಿಗಾಗಿರುವಂತ ಮೋಸ. ಇದು ಕಾಂಗ್ರೆಸ್ ಬಿಜೆಪಿ ಅನ್ನೋದಕ್ಕಿಂತ ಇಡೀ ಮಹಿಳೆಯರಿಗೆ, ಇವರು ಕಾಂಗ್ರೆಸ್ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ನಮ್ಗೆಲ್ಲ ಅವಕಾಶ ಇತ್ತು, ಅದನ್ನ ನಾವು ಕಳ್ಕೊಂಡು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾವುದೇ ಇರೆಸ್ಪೆಕ್ಟಿವ್ ಪಾರ್ಟಿ ಮಹಿಳೆಯರಿಗೆ ಮೋಸ ಆಗಿದೆ. ಖಂಡಿತಕ್ಕೂ ನಾನು ಮತ್ತೊಮ್ಮೆ ಹೇಳ್ತೀನಿ, 76 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತದ ಅರ್ಧದಷ್ಟು ಜನಸಂಖ್ಯೆ ಈಗ ಸಂಪೂರ್ಣ ಹಕ್ಕು ಸಿಗ್ತಾ ಇತ್ತು. ಇದೇ ನಾರಿ ಶಕ್ತಿ ವಂದನಾ ಬಿಲ್ ಅಂತ ಮಾಡಿತ್ತು. ಇದೊಂದು ಐತಿಹಾಸಿಕ ಹೆಜ್ಜೆ ಗುರುತಾಗ್ತಾ ಇತ್ತು. ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತೊಂದು ಕರಾಳ ದಿನ, ಮಹಿಳೆಯರಿಗೆ ಸಿಕ್ಕಿದಂತ ಒಂದು ಕರಾಳ ದಿನ. ಮಹಿಳಾ ಮೀಸಲಾತಿಗೆ ನಾವು ವಿರೋಧ ಇಲ್ಲ ಅಂದ್ರೆ ಅಲ್ಲೇ ಹೇಳಬೇಕಾಗಿತ್ತು, ಮೀಸಲಾತಿ ನಮ್ಗೆ ವಿರೋಧ ಇಲ್ಲ. ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ನಾನು ಹೇಳೋದಿಷ್ಟೇ, 50% ಇನ್ಕ್ರೀಸ್ ಆದಾಗ, ಕರ್ನಾಟಕದ 28 ಸೀಟ್ 42 ಆದಾಗ, ಅಥವಾ UP 80 ಸೀಟ್ 120 ಆದಾಗ, ಅಥವಾ ಯಾರು ತಮಿಳುನಾಡಿನ 39 ಸೀಟ್ ಅದ್ರದ್ದು ಅರ್ಧ ಆ್ಯಡ್ ಆದಾಗ ಲಾಸ್ ಏನು? ಈಗ UPಯಲ್ಲಿ 80 ಸೀಟ್ ನಾವು ಕೊಟ್ಟಿದ್ದ, ಅವಾಗ್ಲೇ ಕೊಟ್ಟಿದ್ದು. ಎಲ್ಲಾ ಕಡೆನೂ ಪ್ರಾಮಾಣಿಕವಾಗಿ ಎಲ್ಲಾ ಕಡೆನೂ ಸರಿಯಾದ 50% ಅಡಿಷನಲ್ ಆಡ್ ಆದಾಗ ಲಾಸ್ ಎಲ್ಲಾಗುತ್ತೆ? ಇಲ್ಲಿನೂ 28ದಿಂದ 14 ಆಗ್ತಾ ಇತ್ತು, 42 ಆಗ್ತಾ ಇತ್ತು. ಇದಕ್ಕೆ ಒಪ್ಪಿಗೆ ತಪ್ಪೇನಿದೆ? ಅದಕ್ಕಿಂತ ಮುಂಚಿತವಾಗಿ ಈಗ ತಾನೇ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರುವಂತಹ ಕಾಂಗ್ರೆಸ್ ವಕ್ತಾರೆ ಆಗಿರುವಂತಹ ಸ್ವಾತಿ ಚಂದ್ರಶೇಖರ್ ಮೇಡಮ್ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವಾಗ ತಾನೇ ಬಿಜೆಪಿ ಅವರು ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇದು ಬಿಜೆಪಿ ಕಾಂಗ್ರೆಸ್ಗೆ ಆಗ್ತಾ ಇರುವಂತಹ ಅವಮಾನ, ಅಪಮಾನ ಅದ್ಯಾವುದು ಅಲ್ಲ, ಮಹಿಳೆಯರಿಗೆ ಆಗ್ತಾ ಇರುವಂತದ್ದು. ಇಲ್ಲಿ ಮಹಿಳೆಯರು ಸೋತಿರುವಂತದ್ದು, ಮಹಿಳೆಯರಿಗೆ ಸಿಗಬೇಕಾದಂತಹ ಹಕ್ಕು ಸಿಕ್ಕಿಲ್ಲ ಅಂತ ಡಿಲೇ ಆಗಿದೆ. ಸಿಕ್ಕಿಲ್ಲ ಅಂತ ನಾನು ಹೇಳಲ್ಲ, ಖಂಡಿತವಾಗ್ಲೂ ಪರ್ಪಸ್ ಡಿಲೇ ಮಾಡಿದ್ದಾರೆ. ಮಹಾಭಾರತ ನಮ್ಮೆಲ್ಲರೂ ಕೂಡ ನೆನಪಿರುವಂಥ ಒಂದು ಭಾರತದ ಭವ್ಯವಾದಂಥ ಒಂದು ಗ್ರಂಥ. ಬಹಳಷ್ಟು ಭಾಷೆಗಳಲ್ಲಿ ಅದನ್ನು ಅವರವರದೇ ಆದ ರೀತಿಯಲ್ಲಿ ನಮ್ಮ ಎಲ್ಲ ಕವಿಗಳು ಬರೆದಿದ್ದಾರೆ. ಅದರಲ್ಲಿ ದ್ರೌಪದಿಯ ಪ್ರಸಂಗ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಯಾರು ಏನೇ ಹೇಳ್ಬೋದು, ಪಾಂಡವರು ಏನೇ ಹೇಳ್ಬೋದು, ಕೌರವರು ಏನೇ ಹೇಳ್ಬೋದು, ಕೊನೆಯದಾಗಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಮಹಾಭಾರತ ಯುದ್ಧ ನಡೆದಿದ್ದು ದ್ರೌಪದಿಗೆ ನ್ಯಾಯ ಸಿಗೋದಕ್ಕೋಸ್ಕರ. ಅದು ಏನೋ ಜನರ ಕಿತ್ತಾಟ ಅಂತ ಅನ್ಕೊಳ್ಳಿ, ರಾಜ್ಯಗಳ ಕಿತ್ತಾಟ ಅಂತ ಅನ್ಕೊಳ್ಳಿ, ಅಥವಾ ಧರ್ಮಗಳ ಯುದ್ಧ ಅಂತ ಅನ್ಕೊಳ್ಳಿ, ಆದ್ರೆ ಓರ್ವ ಹೆಣ್ಣಿಗೆ ಅಪಮಾನ ಆದಾಗ ಅಲ್ಲಿ ಯಾವ ಪುರುಷನೂ ಬರೋದಿಲ್ಲ, ಯಾವ ಧರ್ಮವೂ ಅನ್ಯ ಧರ್ಮವೂ ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ನಿಂತ್ಕೊಳ್ಳೋದು ಒಂದೇ ಧರ್ಮ, ಸ್ತ್ರೀ ಧರ್ಮ ಅನ್ನುವಂಥದ್ದು. ಆ ಕಾಲದಿಂದ ದ್ವಾಪರ ಯುಗ, ತ್ರೇತಾಯುಗ ಎಲ್ಲವನ್ನು ನೋಡ್ಕೊಂಡು ಬಂದು ಇಲ್ಲಿ ತನಕನೂ ಕೂಡ ಮಹಿಳೆಯರ ಮೇಲೆ ಆಗ್ತಾ ಇರೋ ಶೋಷಣೆ ಏನು ಅಂತಂದ್ರೆ, ಮಹಿಳೆಯನ್ನ ಮುಂದಿಟ್ಟು
ಗೋಸುಂಬೆಯಾಗಿ ಹಿಂದ್ಗಡೆಯಿಂದ ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳುವಂತಹ ಪುರುಷರಾಗಿರಬಹುದು, ರಾಜಕಾರಣಿಗಳಾಗಿರಬಹುದು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅದರ ಮೇಲ್ವರ್ಗೀಯ ಜನ ಆಗಿರಬಹುದು, ಕೆಳವರ್ಗದ ಜನರಾಗಿರಬಹುದು, ಯಾರೇ ಆಗಿರಬಹುದು. ಆದರೆ ಈ ಸಾಲಿಗೆ ಐತಿಹಾಸಿಕವಾಗಿ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ನಿಂತುಬಿಟ್ರು ಅನ್ನುವಂಥದ್ದನ್ನ ನಾನು ಬೇಜಾರಿಂದ ಹೇಳಬೇಕು ಅಥವಾ ಇದ್ರ ಬಗ್ಗೆ ನನ್ನ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ಬೇಕು ಅಥವಾ ಹೀಗಾಗೋಯ್ತಲ್ಲ ಅನ್ನೋ ಒಂದು ಅಸಹಾಯಕತೆ ಮತ್ತು ಅಸಹ್ಯತನವನ್ನ ವ್ಯಕ್ತಪಡಿಸ್ಬೇಕು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕೆಂತಂದ್ರೆ 2023ರಲ್ಲಿ ಪಾಸ್ ಆಗಿದ್ದಂತ ಬಿಲ್ಲನ್ನ ಮತ್ತೆ 2026ರಲ್ಲಿ ತೆಗೆದುಕೊಂಡು ಬಂದು ಅದಕ್ಕೆ ಡಿಲಿಮಿಟೇಷನ್ ಅನ್ನುವಂತಹ ಒಂದು ಹೊಸ ಲೇಪನವನ್ನ ಕೊಟ್ಟು ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಕೇವಲ ನೀರಿನ ಮೇಲಿರುವ ಗುಳ್ಳೆ, ಅದರ ಅಡಿಯಲ್ಲಿ ಇರುವಂಥದ್ದು ಡಿಲಿಮಿಟೇಷನ್ ಅನ್ನುವಂಥದ್ದು. 543 ಜನಕ್ಕೆ 33% ನಾವು ಮೀಸಲಾತಿ ಮಹಿಳೆಯರಿಗೆ ಕೊಟ್ಬಿಡ್ತೀವಿ ಅಂದ್ರೆ ಮುಗ್ದೇ ಹೋಗಿತ್ತು. ಅದನ್ನ ಹೊರತುಪಡಿಸಿ ಡಿಲಿಮಿಟೇಷನ್ ತೆಗೆದುಕೊಂಡು ಬರ್ತೀವಿ, 2026ರ ಸೆನ್ಸಸ್ ಅಡಿಯಲ್ಲಿ ನಾವು ತೆಗೆದುಕೊಂಡು ಬರ್ತೀವಿ, ಇಲ್ಲ 2011ರ ಸೆನ್ಸಸ್ ನಲ್ಲಿ ತಗೊಂಡ್ಬರ್ತೀವಿ, ಇಲ್ಲ ಇವಾಗಿರೋ 543 ರಾಜಕೀಯ ವ್ಯವಸ್ಥೆಯಲ್ಲಿ 33% ತಗೊಂಡ್ಬಂದ್ಬಿಟ್ರೆ ಅಮಿತ್ ಶಾಗ್ ಸೀಟ್ ಇರೋದಿಲ್ಲ, ಈ ಕಡೆ LK ಅಡ್ವಾಣಿ ಅವ್ರಿಗೆ ಏನಿವೆ ಸೀಟ್ ಇಲ್ಲ ಬಿಡಿ ತಗೊಂಡ್ಬಿಟ್ಟಿದ್ದಾರೆ, ನರೇಂದ್ರ ಮೋದಿ ಅವ್ರಿಗೆ ಸೀಟ್ ಇರೋದಿಲ್ಲ, ಈ ಕಡೆ ತೇಜಸ್ವಿ ಸೂರ್ಯಕ್ಕೆ ಸೀಟ್ ಇರೋದಿಲ್ಲ, ಮತ್ತೊಂದು ಕಡೆ ನಮ್ಮ PC ಮೋಹನ್ ಅವ್ರಿಗೆ ಸೀಟ್ ಇರೋದಿಲ್ಲ, ಉತ್ತರ ಭಾರತದಲ್ಲಿ ಹೋದ್ರೆ ಠಾಕೂರ್ ಅವ್ರಿಗೆ ಸೀಟ್ ಇರೋದಿಲ್ಲ ಅಂತೆಲ್ಲ ಹೇಳ್ಕೊಂಡು ಮಹಿಳೆಯ ಮುಖವಾಡವನ್ನ ಹಾಕೊಂಡು ಇದು ಬಹಳ ಕ್ಲಿಯರ್ ಆಗಿ ಬಿಜೆಪಿ ಅಷ್ಟೇ ಈ ರೀತಿಯಾಗಿ ಮಾಡಿದ್ದಂಥದ್ದು ಅಥವಾ ಕಾಂಗ್ರೆಸ್ ಕೂಡ ಇದೇ ರೀತಿಯಾದಂತ ಮಾಡಿದ್ದು ಅಲ್ವಾ? 2023ರಲ್ಲಿ ನೀವೇ ಹೇಳಿದ್ರಿ, ಇವಾಗ ಆ ಸಂದರ್ಭದಲ್ಲಿ ಬಿಜೆಪಿ ವಿರೋಧ ಮಾಡುತ್ತೆ, ಇವಾಗ ನೀವಿನ್ನೇನ್ ಮಾಡಿದ್ರಿ? ನೀವು ಕೂಡ ವಿರೋಧವನ್ನ ಮಾಡಿದಂಥದ್ದು. ನೀವು ಮಹಿಳೆಯರಿಗೆ ಇದೆಲ್ಲ ಬರ್ಬೇಕಿತ್ತು, 33% ಅನ್ನ ಸಿಗಬೇಕಾಗಿತ್ತು ಅಂತ ಹೇಳೋಂಗಿದ್ರೆ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಮತವನ್ನ ಚಲಾಯಿಸಬಹುದಿತ್ತಲ್ವಾ? ಯಾಕೆ ಮಾಡ್ಲಿಲ್ಲ? ಸೋಮವಾರ ಸ್ಪೆಷಲ್ ಸೆಷನ್ ಅನ್ನ ಕರೀಲಿ, ಆಯ್ತಾ? 543 ಕ್ಷೇತ್ರಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನ ನಾವು ಜಾರಿಗೊಳಿಸ್ತಾ ಇದೀವಿ ಅಂತ ಬಿಜೆಪಿ ಅನೌನ್ಸ್ ಮಾಡ್ಲಿ. ಒಕ್ಕರಳಾಗಿ ಒಮ್ಮತದಿಂದ 2/3 ಮೆಜಾರಿಟಿ ಏನು ವಿತ್ 100% ಮೆಜಾರಿಟಿ. ಅವರ ಅಲೈಸ್ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಅಲೈಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಇಂಡಿ ಕೂಟದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾವು ಆ ಬಿಲ್ ನ ಪಾಸ್ ಮಾಡ್ಕೊಡ್ತೀವಿ. ಆದ್ರೆ ಅದನ್ನ ಹೊರತುಪಡಿಸಿ ನೀವು ಬಹಳ ಕಾಂತಿ ಶೆಟ್ಟಿ ಅವರು ನಾಜೂಗಾಗಿ ಒಂದು ವಿಚಾರವನ್ನ ಹೇಳ್ತಾ ಇದ್ರು, 50% ಕ್ಯಾಪ್, 50% ಇನ್ಕ್ರೀಸ್ ಆಗ್ತಾ ಇದೆಯಲ್ಲ, ಕರ್ನಾಟಕಕ್ಕೂ 50%, ಉತ್ತರ ಪ್ರದೇಶಕ್ಕೂ 50%, ಬಿಹಾರಕ್ಕೂ 50%. ಇವತ್ತಿನ ದಿನ ನಾನು ಇಲ್ಲೇ ಫೋನ್ ನಲ್ಲಿ ಆ ಬಿಲ್ಲಿನ ಪ್ರತಿಯನ್ನ ತೋರಿಸ್ತೀನಿ. 50% ಅನ್ನುವಂಥದ್ದು ಎಲ್ಲಾದ್ರೂ ಮೆನ್ಷನ್ ಆಗಿದ್ರೆ ಎಂಪಿಗಳು ಕುತ್ಕೊಂಡು ಮಾತಾಡ್ತಾರೆ. ಚರ್ಚೆ ಏನಿತ್ತು? ಎಂಪಿಗಳು ಹೌಸ್ ನಲ್ಲಿ ಗೃಹ ಮಂತ್ರಿಗಳು ಮಾತಾಡ್ತಾ ಇದ್ರು. ಆದರೆ ಅದನ್ನ ಬಿಲ್ಲಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಏನಿದೆ ಅಂತ. ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ರೆ ಇನ್ನೇನು ನಿಮ್ಮ ಇದ್ರಲ್ಲಿ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡ್ತೀರಾ ಅದನ್ನ? ವಾಟ್ ಇಸ್ ದಟ್ ಮೀನ್? ಮೂರು ಬಾರಿ ನಾವು ಮಹಿಳಾ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ವಿ. ಸ್ವಾತಿ ಮೇಡಮ್, ಒಂದ್ ನಿಮಿಷ, ನಾನು ನಿಮ್ಮಿಬ್ಬರ ಹತ್ರನೂ ಕೂಡ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈಗ ತಾನೇ ನಮ್ ಜೊತೆ ಜಾಯಿನ್ ಆಗ್ತಾ ಇರುವಂತ ಒಂದ್ ಸೆಕೆಂಡ್ ಹೋಲ್ಡ್ ಆಗಿ JDS ವಕ್ತಾರೆ ಆಗಿರುವಂತಹ ಪದ್ಮಾವತಿ ಮೇಡಮ್, ಅದೇ ರೀತಿಯಾಗಿ ಮಹಿಳಾ ಹೋರಾಟಗಾರ್ತಿ ಆಗಿರುವಂತಹ ಕವಿತಾ ರೆಡ್ಡಿ, ಇಬ್ರು ಕೂಡ ನಾನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ರಿಗೂ ಕೂಡ. ನಮಸ್ಕಾರ. ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸಬಹುದು? ಖಂಡಿತ ಕೇಳಿಸ್ತಾ ಇದೆ. ಎಸ್, ನಾನಿವಾಗ ನೇರವಾಗಿ ಮಹಿಳಾ ಹೋರಾಟಗಾರ್ತಿ ಅವರನ್ನೇ ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ. ಆದ್ರೆ ಈ ಒಂದು ವಿಚಾರ ಇವಾಗ ತಾನೇ ನಾವು ಕಾಂಗ್ರೆಸ್ ಅವ್ರನ್ನು ಕೂಡ ಮಾತನಾಡಿಸ್ತಿದ್ವಿ, ಬಿಜೆಪಿ ಅವ್ರನ್ನ ಕೂಡ ಮಾತನಾಡಿಸಿದ್ವಿ. ಎಲ್ಲೋ ಒಂದ್ ಕಡೆ ಈ ಪಕ್ಷಗಳ ಪ್ರತಿಷ್ಠೆ ಅಷ್ಟೇ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಮಹಿಳಾ ಹೋರಾಟಗಾರ್ತಿಯಾಗಿ ನೀವೇನ್ ಹೇಳ್ತೀರಾ ಮೇಡಮ್? ಫಸ್ಟ್ ಆಫ್ ಆಲ್ ನೀವು ಆಂಕರ್ ಆಗಿ ದಯವಿಟ್ಟು ಇವು ಪೂಜ್ಯತೆ ಗೀಜ್ಯತೆ ಎಲ್ಲ ಬಿಟ್ಬಿಡಿ. ವಿ ವಾಂಟ್ ಈಕ್ವಾಲಿಟಿ. ಅದು ಫಸ್ಟ್ ಪ್ರಶ್ನೆ ನಮ್ದು. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಸಪೋರ್ಟೆಡ್ ಪಕ್ಷಗಳು ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ಕೊಂಡ್ ಬಂದ್ರು. ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದ್ದು ಸೋನಿಯಾ ಗಾಂಧಿ ಅವರು, ಇದು PV ನರಸಿಂಹರಾವು ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಪ್ರಾಮಾಣಿಕ ಒಂದು ಪ್ರಯತ್ನ ಆಯ್ತು. ಈಗ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದ್ರೆ ಇಷ್ಟು ದೊಡ್ಡ ಮೆಜಾರಿಟಿಯಿಂದ ಬಂದಂತ ಮೋದಿ ಅವರು 2014 ಮಾಡ್ತಾ ಇದೆ ಅಂತ ಅನ್ಕೊಂಡಿದ್ವಿ. ಬಟ್ ಇವತ್ತು ಅವರು ಮೋಸ ಮಾಡಿದ್ದಾರೆ.
ಒಂದು ಕಾಂಗ್ರೆಸ್ ಅವರು ಮತ್ತೆ ಮಿಕ್ಕಿದವರು ಒಂದ್ಸಲಿ ಮೋಸ ಮಾಡಿದ್ರು. ಇವತ್ತು ಬಿಜೆಪಿ ಅವರು NDA ಸರ್ಕಾರ ಇವತ್ತು ಹೆಣ್ಮಕ್ಳಿಗೆ ಮೋಸ. ಸೊ ಈಕ್ವಲಿ ಈ ಒಂದು ಮಹಿಳಾ ಬಿಲ್ಲು ಪಾಸ್ ಆಗದೆ ಇರೋದಕ್ಕೆ ಕಾರಣ ಎಲ್ಲ ಪಕ್ಷಗಳು ಕಾರಣ. ಮೊಟ್ಟ ಮೊದಲಾಗಿದೆ 3-4 ಪಾಯಿಂಟ್ಸ್ ಸ್ಪೆಸಿಫಿಕ್. ನಾನು ಟೆಕ್ನಿಕಲ್ ಪಾಯಿಂಟ್ಸ್ ಮಾತಾಡ್ತೀನಿ, ನಥಿಂಗ್ ಟು ಡೂ ವಿತ್ ಪಾಲಿಟಿಕ್ಸ್ ಆಫ್ ಇಟ್. ಈ ಬಿಲ್ಲು 2023 ನಲ್ಲಿ ಪಾಸ್ ಆಗಿದೆ. ಏನ್ ಪ್ರಿಮೈಸಸ್ ನಲ್ಲಿ ಪಾಸ್ ಆಗಿದೆ ಅಂದ್ರೆ, ನಾವು ಸೆನ್ಸಸ್ ಮಾಡ್ತೀವಿ, ಕಾಸ್ಟ್ ಸೆನ್ಸಸ್ ಮಾಡ್ತೀವಿ, ಆಮೇಲೆ ಡಿಲಿಮಿಟೇಷನ್ ಆಗತ್ತೆ. ಡಿಲಿಮಿಟೇಷನ್ ಆದ್ಮೇಲೆ ಈ ಒಂದು ಬಿಲ್ ಪ್ರಕಾರ 33% ರಿಸರ್ವೇಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಪಾಯಿಂಟ್ ಇದ್ದಿದ್ದು. ಆ ಒಂದು ಬಿಲ್ಗೆ ಲೈಫ್ ಟೈಮ್ ಇದ್ದಿದ್ದು 15 years, ಅಂದ್ರೆ 10 ವರ್ಷದಲ್ಲಿ ಮಾಡ್ತೀವಿ, ಮ್ಯಾಕ್ಸಿಮಮ್ ಇಸ್ 15 years ಅಂತ ಹೇಳಿದ್ರು. ಪೋಸ್ಟ್ ಡೇಟೆಡ್ ಚೆಕ್ ನ ಪಾಸ್ ಮಾಡಿದ್ರು. ಅದಾದ ನಂತರ ಇವಾಗ ತಗೊಂಡ್ ಬಂದಿರೋದು ಇಟ್ಸ್ ಎನ್ ಅಮೆಂಡ್ಮೆಂಟ್. ಇಟ್ ಈಸ್ ನಾಟ್ ಅ ವಿಮೆನ್ ರಿಸರ್ವೇಶನ್ ಬಿಲ್ಲು, ಇದು ಅಮೆಂಡ್ಮೆಂಟ್ ಬಿಲ್ಲು. ಅಮೆಂಡ್ಮೆಂಟ್ ಏನ್ ಪ್ರೈಮೈಸ್ ನಲ್ಲಿ ತಗೊಂಡ್ ಬಂದ್ರು, 2011 ಸೆನ್ಸಸ್ ಮೇಲೆ ನಾವು ಡಿಲಿಮಿಟೇಷನ್ ಮಾಡ್ತೀವಿ. ಆ ಡಿಲಿಮಿಟೇಷನ್ ಅಲ್ಲಿ ಆದ ನಂತರ ನಾವು 33% ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿ. ಸೊ ಒಂದು ಟೆಕ್ನಿಕಲಿ ಡಿಲಿಮಿಟೇಷನ್ಗೂ ಮಹಿಳಾ ರಿಸರ್ವೇಶನ್ಗೂ ಯಾವುದೇ ಸಂಬಂಧ ಇಲ್ಲ. ವಿತೌಟ್ ಡಿಲಿಮಿಟೇಷನ್ ಇವತ್ತು ಸಹ ಮಹಿಳಾ ರಿಸರ್ವೇಶನ್ ಬಿಲ್ಲು ಪಾಸ್ ಮಾಡಬಹುದು. ಎರಡನೇದು, ಡಿಲಿಮಿಟೇಷನ್ ಲಿಂಕ್ ಮಾಡಿರೋದು ಇಟ್ಸ್ ಅ ವೆರಿ ಇದು ಪೊಲಿಟಿಕಲಿ ಕ್ರೂಕೆಡ್ ಸ್ಟೆಪ್ ಅದು. ಯಾಕಂದ್ರೆ ಡಿಲಿಮಿಟೇಷನ್ ಪ್ರಾಸೆಸ್ ಪಾರ್ಲಿಮೆಂಟ್ ನಿಂದ ಆಗೋದಿಲ್ಲ, ಅದಕ್ಕೆ ಒಂದು ಕಮಿಷನ್ ಸೆಟಪ್ ಆಗತ್ತೆ. ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಏನೇ ಹೇಳಿದ್ರು ಸಹ ಒಂದು ಡಿಲಿಮಿಟೇಷನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ಪ್ರಿಮೈಸ್ ಇರುತ್ತೆ, ಅದು ಕ್ರೈಟೀರಿಯಾ ಇರುತ್ತೆ. ಆ ಕ್ರೈಟೀರಿಯಾನ ಸೆಟ್ ಮಾಡೋದು ಕಮಿಷನ್ ಸೆಟ್ ಮಾಡುತ್ತೆ ಹೊರತು ಮೋದಿ ಅಥವಾ ಅಮಿತ್ ಶಾ ಸೆಟ್ ಮಾಡೋದಕ್ಕೆ ಆಗೋದಿಲ್ಲ. ಎರಡನೇ ಪಾಯಿಂಟ್ 50% ಅಂತ ಇವ್ರು ಹೇಳಿದ್ರಲ್ಲ, ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಫಸ್ಟ್ ಪಾಯಿಂಟ್ ಏನಂದ್ರೆ, ಆ 50% ಅಮೆಂಡೇ ಮಾಡಿಲ್ಲ. ದೇ ವುಡ್ ಹ್ಯಾವ್ ಇನ್ಕ್ಲೂಡೆಡ್ ಇನ್ ಅಮೆಂಡ್ಮೆಂಟ್ ವಿಚ್ ದೇ ಡಿಡ್ ನಾಟ್. ಸೆಕೆಂಡ್ ಥಿಂಗ್ ಇಸ್, ಈ ಡಿಲಿಮಿಟೇಷನ್ ಇಂದ ಜೆನ್ಯೂನ್ ಆಗಿ ಅನ್ಯಾಯ ಆಗೋದು ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಮತ್ತೆ ಸ್ಮಾಲ್ ಸ್ಟೇಟ್ಸ್ಗೆ ಆಗತ್ತೆ. ಇವರು 50% ಲಾಜಿಕ್ ಏನ್ ಮಾತಾಡಿದ್ದಾರೆ, that 50% is excluding the union territory. So your calculation irodu not on 850, your calculation is on 816. So ಅದಕ್ಕೆ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಹೇಳಿದ್ದು that Tamil Nadu is going to lose 11 states even in the proportionate allocation. So delimitation is a very long process. ಮತ್ತೆ ಇದರಲ್ಲಿ ಕ್ಯಾಸ್ಟ್ ಸೆನ್ಸಸ್ ಇನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ ಮೇಲೆ, ಸೊ ಮುಂಬರುವ ದಿನಗಳಲ್ಲಿ ಆ ಕಾಸ್ಟ್ ಸೆನ್ಸಸ್ ಮೇಲೆ ರಿಸರ್ವೇಶನ್ ಅಪ್ಲೈ ಆಗುತ್ತೆ, ಬೋತ್ ಫಾರ್ ಜನರಲ್ ಸೀಟ್ಸ್ ಆಸ್ ವೆಲ್ ಆಸ್ ವಿಮೆನ್ ರಿಸರ್ವ್ ಸೀಟ್ಸ್ ಅಂತ. ಸೊ ಇವಾಗ ಎರಡು ಮೋಸ ಮಾಡಿದ್ದಾರೆ. ಒಂದು, ಕಾಸ್ಟ್ ಸೆನ್ಸಸ್ ಇನ್ಕ್ಲೂಡ್ ಮಾಡ್ದಿರಾ ಡಿಲಿಮಿಟೇಷನ್ ಮಾಡೋಕ್ ಹೋಗಿ ನೀವ್ ಯಾವ ಪ್ರಿಮೈಸಸ್ ಮೇಲೆ OBC, SC, ST, ಮುಸ್ಲಿಮ್ಸ್ ಮಿಕ್ಕಿದ್ದವರಿಗೆ ಯಾವ ಬೇಸಿಸ್ ಮೇಲೆ ರಿಸರ್ವೇಶನ್ ಮಾಡ್ತೀರಾ ಅಂತ ಅದಕ್ಕೆ ಕ್ಲಾರಿಟಿ ಇಲ್ಲ. ಎರಡನೇದು, ಡಿಲಿಮಿಟೇಷನ್ ಬಿಲ್ ನ ತಗೊಂಡ್ ಬಂದು ಸೆಂಟರ್ ನಲ್ಲಿ ಅದು ಮಹಿಳಾ ಬಿಲ್ ಅಂತ ಪಾಸ್ ಮಾಡೋಕೆ ಟ್ರೈ ಮಾಡಿ ಅದನ್ನ ಗೊತ್ತಿತ್ತವ್ರಿಗೆ. ಸಿ ಫಾರ್ ಎಕ್ಸಾಂಪಲ್, ಸೊ ಇದು UPA ಸರ್ಕಾರದಲ್ಲಿ ಕವಿತಾ ರೆಡ್ಡಿ ಮೇಡಮ್, ನಿಮ್ದು ವಿಡಿಯೋ ಪ್ರಾಬ್ಲಮ್ ಇದೆ, ನಾವ್ ಅದನ್ನ ಸರಿ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲಿರಿ. ನಾನು ಅದಕ್ಕಿಂತ ಮುಂಚಿತವಾಗಿ ಎಸ್ ಅವ್ರದ್ದು ವಿಡಿಯೋ ಪ್ರಾಬ್ಲಮ್ ಆಗಿದೆ, ಅದಾದ ನಂತರ ಮಾತನಾಡಿಸ್ತಾ ಹೋಗೋಣ. ಇವಾಗ ಒಂದು ಕ್ವೆಶ್ಚನ್ ಅವರಿಗೆ ಅಷ್ಟೇ, ಅವ್ರು ಕೇಳಿಸ್ಕೊತಾರೆ. ಈಗ ನಾನು ಹೇಳುದೇನಂದ್ರೆ, ಅವರು 2011 ಜನಗಣತಿ ಅಂತ ಹೇಳಿದ್ರು. ಇಲ್ಲಿ ಈಗ ನಾವು ಬೆಂಗಳೂರಲ್ಲಿ GBA 5 ಮಾಡಿದ್ವಲ್ಲ, ಯಾವ ಜನಗಣತಿಯಲ್ಲಿ ಮೇಲೆ ಮಾಡಿದ್ರಿ? ಎಸ್, ಅವ್ರಿಗೆ ಆಡಿಯೋ ಕೇಳಿಸಿರುತ್ತೆ ಅಂತ ಭಾವಿಸ್ತೀನಿ. ನಾನು ನೇರವಾಗಿ ಇವಾಗ ಜನಗಣತಿ ಅಂತ ಹೇಳ್ತಾ ಇದಿರಲ್ಲ, ವೇಟ್ ಮಾಡಿ 2026 ಅಲ್ಲ, ಈಗ ಏನಕ್ಕೆ ಮಾಡಿದ್ರು? ಈಗ ಹೇಗ್ ಮಾಡಿದ್ರಿ? GBA ಹೇಗ್ ಮಾಡಿದ್ರಿ? ಸ್ವಾತಿ ಮೇಡಮ್, ಈಗ GBA, ನನ್ನ ಕ್ವೆಶ್ಚನ್ ವೆರಿ ಕ್ಲಿಯರ್, ಅದಕ್ಕೆ ಉತ್ತರ ಕೊಡಿ ಸರ್. ಅದು ಮಾಡ್ತೀರಿ, ನಾನು ಹೇಳೋದು GBA ಹೇಗ್ ಮಾಡಿದ್ರಿ?
ನೀವು ಅಲ್ಲ, delimitation GBA ನ ಹೇಗ್ ಗೆ- ಮಾಡಿದ್ರಿ? ನೀವು delimitation GBA ಗೆ- 5 ಭಾಗ ಹೇಗ್ ನೀವು ಮಾಡಿದ್ರಿ? delimitation ಅಂದ್ರೆ ಗೆ ಇಲ್ಲಿ ಆಗುತ್ತಾ ಅಲ್ಲ ಆಗಲ್ಲ? ಮಹಿಳಾ ಮೀಸಲಾತಿ ಅಲ್ವಾ? ಬಿಲ್ ನ ಅಂದ್ರೆ ಲಿಂಕ್ ಮಾಡ್ತಾ ಇರೋದ್ರಿಂದ ಸ್ಥಳೀಯ Yes, ಸಂಘ sir. ಸಂಸ್ಥೆಗೆ ಸ್ವಾತಿ ಆಗುತ್ತೆ. ಮೇಡಮ್, one second. ವಿಧಾನಸೌಧ One second, ಮತ್ತೆ ಸ್ವಾತಿ ವಿಧಾನಸಭೆ delimitation ನ ಮತ್ತೆ ಲಿಂಕ್ ಇದಕ್ಕೆ ಮಾಡ್ತಾ MP ಇದ್ರೆ ಕೋರ್ಟಲ್ಲಿ ಮಹಿಳಾ ಆಗಲ್ಲ. ಸ್ವಾತಿ ಮೇಡಮ್, ಒಂದ್ ನಿಮಿಷ, ನಾನು ನೇರವಾಗಿ ಕಾಂತಿ ಶೆಟ್ಟಿ ಅವ್ರ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇಚ್ಛಾಶಕ್ತಿ ಅನ್ನೋದು ಇದ್ದಿದ್ರೆ ಈಗಿರುವಂತ 543 ಸೀಟ್ಗಳೇನಿದೆ ಅದಕ್ಕೆ ನೀವು 33% ರಿಸರ್ವೇಶನ್ ಅನ್ನ ಕೊಡ್ಬೋದಿತ್ತಲ್ಲ. ಅಲ್ಲಿ ನೀವು ಇದನ್ನ ಇಂಟರ್ಲಿಂಕ್ ಮಾಡುವಂತ ಅವಶ್ಯಕತೆ ಏನಿತ್ತು? ನಿಮಗೆ ನಿಜವಾಗ್ಲೂ ಕೂಡ ಮಹಿಳೆಯರು ಅಭಿವೃದ್ಧಿ ಆಗ್ಬೇಕು, ದೇಶ ಅಭಿವೃದ್ಧಿ ಆಗ್ಬೇಕು, ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, 543 ಸೀಟಿಗೆ ರಿಸರ್ವೇಶನ್ ಅನ್ನ ಯಾಕೆ ಕೊಡ್ಲಿಲ್ಲ? ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ವಿಪಕ್ಷಗಳು ಮಾಡ್ತಾ ಇದೆ, ಮಾಡ್ಲಿ. ನೀವು ಹೇಳಿರುವ ಒಂದು ತುಂಬಾ ವ್ಯಾಲಿಡ್ ಕ್ವಶನ್. ನಾನು ಅವ್ರಿಗೆ ಅವಾಗದಿಂದ ಇದನ್ನು ಕವಿತಾ ರೆಡ್ಡಿ ಅವರು ಕೂಡ ಕೇಳಿಸ್ಕೋತಾರಂತ ಅನ್ಕೊಂಡಿದೀನಿ. ನಾವು ಇಲ್ಲಿ GBA ಮಾಡುವಾಗ ಸ್ಥಳೀಯ ಸಂಘ ಸಂಸ್ಥೆಗೆ 2011ರ ಜನಗಣತಿ ನಡೆಯುತ್ತೆ. ಆದ್ರೆ ವಿಧಾನಸಭೆಗೆ ಹೋಗಕ್ಕೆ ಅಥವಾ ಸಂಸತ್ತಿಗೆ ಹೋಗಕ್ಕೆ ಇದು ನಡೆಯಲ್ಲ. ಅಂದ್ರೆ ಇದು ಯಾವ ಲೆಕ್ಕ? ಇದನ್ನು GBA ಮಾಡಬಾರ್ದಲ್ವಾ? ಈಗ ಜನಗಣತಿ ಆದ್ಮೇಲೆ ಮಾಡ್ಬೇಕಲ್ಲ. ಒಂದು ಲೆಟ್ ಮಿ ಆನ್ಸರ್. ನಿಮ್ಮ ಬಯಕೆ ಏನು? ಮಹಿಳಾ ಮೀಸಲಾತಿ ಜಾರಿ ಆಗ್ಬೇಕು ಅಂತ ತಗೊಂಡ್ಬನ್ನಿ, ಇವಾಗ ತಗೊಂಡ್ ಬನ್ನಿ. 23ರಲ್ಲಿ ಪಾಸ್ ಆಗಿದೆ. ನೀವು 24ಕ್ಕೆ ನೀವು ಹೇಳ್ಬಿಡ್ಬೋದು, 23ರಲ್ಲಿ ನಾವು ಪಾಸ್ ಮಾಡಿದೀವಿ, ಎಲ್ಲರೂ ಕೂಡ 33% ನ 540 ಸ್ವಾತಿ ಮೇಡಮ್, ಒಂದ್ ನಿಮಿಷ ಅವ್ರು ಮಾತಾಡ್ಲಿ, ಆಮೇಲೆ ಕ್ವಶನ್ ಕೇಳಿದವರು ಸ್ವಾತಿ ಅಲ್ಲ, ನೀವು ಕಾಂತಿ ಶೆಟ್ಟಿನ ಅಲ್ಲ, ನೀವು ಕಾಂತಿ ಶೆಟ್ಟಿನ. ಲೆಟ್ ಹರ್ ಕಂಪ್ಲೀಟ್. ಯಾವುದೇ ರೀತಿಯಾದ ಸಂಬಂಧ ಇಲ್ಲ. This is something that is very clear. ದೇಶದ ನಾನು ಹೇಳುದು ಒಂದು ಸ್ಪೆಷಲ್ ಸೆಷನ್ ಕರೆದು 16, 17, 18ಕ್ಕೆ ಎಲ್ಲ ಸಂಸದರಿಗೆ ಮಾತಾಡಕ್ಕೆ ಏನಕ್ಕೆ ಅವಕಾಶ ಕೊಟ್ಟಿದ್ರು? ಇದೆಲ್ಲ ಪಾಯಿಂಟ್ ನ ತಗೋಬೇಕು ಅಂತ. ತಗೊಂಡಾಗಲೂ ಮೋದಿ ಅವರು ಏನ್ ಹೇಳಿದ್ರು ನೋಡಿ, ಕ್ರೆಡಿಟ್ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ, ಮಹಿಳೆಯರಿಗಾಗಿ ಕ್ರೆಡಿಟ್ ನೀವೇ ತಗೊಳ್ಳಿ, ಮಹಿಳೆಯರ ಬಿಲ್ ಪಾಸ್ ಮಾಡಿ ಅಂತ. ಇಲ್ಲಿ ಇವರಿಗೆ ಏನೇನ್ ಬೇಕು ಎಲ್ಲವನ್ನು ಅವರಲ್ಲಿ ಮಾತಾಡಬಹುದಾಗಿತ್ತು. ಇವಾಗ ಉತ್ತರದ ಒಂದ್ ನಿಮಿಷ ಇರಿ ಸರ್, ನಾವು ಮಾತಾಡೋದು ಅರ್ಥ ಆಗಲ್ಲ. ದಕ್ಷಿಣ ಸೌತ್ ಭಾಗ ಈ ತರ ಅಂತ ಹೇಳಿದ್ರಲ್ಲ, ಖಂಡಿತವಾಗ್ಲೂ 50% ತಗೊಂಡ್ ಬಂದಿದ್ರೆ ಇವರು ದೇ ಹ್ಯಾವ್ ಟು ನೀಲ್ ಡೌನ್. 50% ತಗೊಂಡ್ ಬನ್ನಿ, ಎಲ್ಲರಿಗೂ ಸಮಾನವಾಗಿ ಕೊಡಿ ಅಂತ. ಈಗ 80 UPಗೆ ನಾವು ಕೊಟ್ಟದ ಅಥವಾ 28 ಕರ್ನಾಟಕ, ಅದನ್ನ ಮಾಡಿ ಅಂತ ಹೇಳ್ಬೇಕಿತ್ತಲ್ಲ. ನಾನು ಹೇಳಿದಷ್ಟೇ, ನಾವು ಯಾರು ಹೇಳಿಲ್ಲ. ಕಾಂಗ್ರೆಸ್ ಮಹಿಳಾ ವಿರೋಧಿ ಸರ್ಕಾರ ಅನ್ನೋದು ಇದು ಸಾಬೀತಾಗಿದೆ. ಇಲ್ಲ ಅಂದ್ರೆ ನಾನು ನೋಡಿ, ಒಂದು ವೇಳೆ ಅವರು, ನಾನು ಹೇಳುದಿಷ್ಟೇ, ಅಕಸ್ಮಾತ್ 3 ದಿನದ ಚರ್ಚೆಯಲ್ಲಿ ಎಲ್ಲಿಯಾದ್ರೂ ಕಾಂಗ್ರೆಸ್ನವರು ಆಯ್ತು 50% ತಗೊಂಡ್ ಬನ್ನಿ ಮೆನ್ಷನ್ ಮಾಡಿ ನಾವು ಓಕೆ ಅಂತ ಎಲ್ಲಾದ್ರೂ ಹೇಳಿದ್ರಾ? ನೀವು ತಗೊಂಡೇ ನಾನು ಬಂದಿರಲ್ಲ. First all party meeting ನಾನು ಹೇಳುದು all party meeting ಕರಿಬೇಕಿತ್ತು. ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಇರೋದೆಲ್ಲ ಕಲ್ಲೇ, ಅವ್ರಿಗೆ ಮೊಸರೇ ಏನ್ ಇಲ್ಲ ಬೇಕು ಅಲ್ಲಿ. ಅಂತ ಒಂದು ಎಲ್ಲಾದ್ರೂ ಯಾರಾದ್ರೂ ಒಬ್ರು ಸಂಸದರು ಇವರು ಇಷ್ಟು ಹೇಳುವಾಗ ಬಿಲ್ಲಲ್ಲಿ ತಗೊಂಡ್ ಬನ್ನಿ, ಹಾಗೆ ನಾವು ಪಾಸ್ ಮಾಡ್ತೀವಿ ಏನಾದ್ರು ಹೇಳಿದ್ರ? ಈಗಿರೋದನ್ನೇ ಪಾಸ್ ಮಾಡೋದಾದ್ರೆ ಈಗ ನಾವು ಹೇಳುದಷ್ಟೇ, 1996 ಆದ್ಮೇಲೆ ದೇವೇಗೌಡರು ತಗೊಂಡ್ ಬಂದ್ಮೇಲೆ ಕರ್ನಾಟಕ ಸರ್ಕಾರದ 60 ವರ್ಷ ಆಳಿರುವಂತ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಯಾಕೆ ಮೀಸಲಾತಿ ತಂದಿಲ್ಲ? ಯಾಕೆ ಅದನ್ನು ಸಿಂಧು ಮಾಡಿಲ್ಲ? ಇವತ್ತು ಬಂದಾಗ ಇವರು ಬರೀ ಮಹಿಳಾ ಪರ ಅಂತ ಹೇಳ್ತಾರಲ್ಲ, ಮಹಿಳಾ ಪರ ಅಂತ ಹೇಳಿದವರು ಬಿಲ್ ತರಕ್ಕೆ ಅಟ್ಲೀಸ್ಟ್ ಅವರೇನು ಕಂಡೀಷನ್ ಹೇಳಿ. ಕಾಂತಿ ಶೆಟ್ಟಿ ಮೇಡಮ್, ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಕ್ತಾರೆ ಆಗಿರುವಂತಹ ಸ್ವಾತಿ ಚಂದ್ರಶೇಖರ್ ಮೇಡಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನಿಮ್ಮದೇ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, OBC ಹಾಗೂ ಮುಸ್ಲಿಂ ಒಂದು ಕ್ಯಾಟಗರಿ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಸರ್ವೇಶನ್ ಅಲ್ಲಿ ಏನು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ನಾವು 33% ಅನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಧರ್ಮದ ಆಧಾರವಾಗಿಟ್ಕೊಂಡು ಈ ಮೀಸಲಾತಿಯನ್ನ ಘೋಷಣೆ ಮಾಡೋದಕ್ಕಾಗತ್ತಾ? ಆ ರೀತಿಯಾಗಿ ಕೇಳೋದು ಸರಿನಾ? ನಿಮಗೆ ಕ್ಲಾರಿಟಿ ಕೊಟ್ಟು ಬಿಡ್ತೀನಿ. ಆ ಸ್ಟೇಟ್ಮೆಂಟ್ ಅನ್ನ ಮಾಡಿರೋದು ರಾಹುಲ್ ಗಾಂಧಿ ಅಲ್ಲ, ಆ ಸ್ಟೇಟ್ಮೆಂಟ್ ಅನ್ನ ಮಾಡಿರೋದು ಅಖಿಲೇಶ್ ಯಾದವ್ ಅವರು. ಇದನ್ನ ನಾವು ಬಿಲ್ ಮಂಡನೆ ಮಾಡಿದಾಗ, ಯಾವಾಗ 2011ರ ಸೆನ್ಸಸ್ ಆದ್ಮೇಲೆ 2012ರಲ್ಲಿ ನಾವು ಯಾವಾಗ UPA ಸರ್ಕಾರವಾಗಿ ನಾವು ಬಿಲ್ ಮಂಡನೆ ಮಾಡಿದ್ವಿ, ರಾಹುಲ್ ಗಾಂಧಿ ಅದರ ಬಗ್ಗೆ ಮಾಡ್ತಾರೆ ಹೇಳ್ತಾ ಇದ್ದೀನಿ. 2023ರಲ್ಲಿ ಯುನಾನಿಮಸ್ ಆಗಿ ಯಾವಾಗ ಬಿಲ್ ಪಾಸ್ ಆಯ್ತಲ್ಲ,
ಅದಕ್ಕೆ ಅಂಗೀಕಾರವನ್ನ ಮತ್ತು ಅದಕ್ಕೆ ಒಪ್ಪಿಗೆಯನ್ನ ನಾವು ಸೂಚಿಸಿದ್ವಿ. ಸೊ ಪ್ರಶ್ನೆ ಮಾಡದಿದ್ದಿದ್ರೆ ನಾವು ಅವತ್ತಿನ ದಿನಾನೇ ಮಾಡ್ತಾ ಇದ್ವಿ. ಆ 543 ಕ್ಷೇತ್ರಗಳಲ್ಲಿ ತಾವು OBC ರಿಸರ್ವೇಶನ್ ಏನಾದ್ರೂ ತರೋದಕ್ಕೆ ಸಾಧ್ಯ ಇದೆಯಾ? ರಿವಿಸಿಟ್ ದಿಸ್ ಬಿಲ್ ಅಂತ ನಾವು ಹೇಳಿದ್ವಿ. OBC ಇರ್ಲಿ, ಎಲ್ಲ SC ST ಇರ್ಲಿ, ಎಲ್ರಿಗೂ ಕೊಡ್ಬೇಕಿಲ್ಲ ಹೇಳಲ್ಲ. ಫಸ್ಟ್ ಆಫ್ ಆಲ್ ಮಹಿಳೆ ಕೊಡಕ್ಕೆ ಯಾಕೆ ನಿಮ್ಮ ವಿರೋಧ? OBC SC ST ಆಮೇಲೆ ಮಾಡ್ಕೊಳ್ರಿ, ಮಹಿಳೆಗೆ ಯಾಕೆ ವಿರೋಧ ಮಾಡ್ತೀರಾ? ಡಿಲಿಮಿಟೇಷನ್ ಯಾಕೆ ತಗೊಂಡ್ಬರ್ತಾ ಇದೀರಿ? ನಮಗೆ ಅರ್ಥ ಆಗ್ತಿರೋ ವಿಚಾರ ಅದೇ. ವೈ ಆರ್ ಯು ಬ್ರಿಂಗಿಂಗ್ ಡಿಲಿಮಿಟೇಷನ್? ಇಫ್ ಯು ವಾಂಟ್ ಮಹಿಳಾ ಮೀಸಲಾತಿ ನೀವು ನಾಳೆನೇ ಅದನ್ನ ಜಾರಿಗೊಳಿಸಬಹುದು. ಅದಕ್ಕೆ ಮಾನ್ಯ ರಾಷ್ಟ್ರಪತಿಗಳ ಅಂಕಿತವೂ ಕೂಡ ಇದೆ ಆ ಬಿಲ್ಲಿಗೆ. ಇದನ್ನ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಯಾಕೆ 25 ಲಕ್ಷ ಒಂದ್ ಕಡೆ 10 ಲಕ್ಷ ಒಂದ್ ಕಡೆ ಓಕೆ ನಿಮಗೆ? 2023ರ ಅಂಚಿನಲ್ಲಿ ಪಾಸ್ ಆದಂತ ಬಿಲ್ಲಿಗೆ ಪ್ರೆಸಿಡೆಂಟ್ ಆಗಿದ್ದಂತ ದ್ರೌಪದಿ ಮುರ್ಮು ಅವರು ಕೂಡ ಶಕ್ತಿ ಇಲ್ಲ, ಮಾಡಿದ್ದಾರೆ. ನಿಮಗೆ ಮಹಿಳೆಯರು ಬರೋದು ಇಷ್ಟ ಇಲ್ಲ, ಹಾಕಿದ್ದಾರೆ. ಮಹಿಳೆಯರಿಗೆ ರಾಜಕೀಯ ಬೇಡ ನಂತರವೂ ಕೂಡ ಇವತ್ತಿನ ದಿನ ಬಂದು ಹೊಸದಾಗಿ ನೀವು ಯಾಕೆ ಬಿಲ್ ಮಂಡನೆ ಮಾಡ್ತಾ ಇದೀರಿ? ಅರ್ಥ ಆಗ್ತಿಲ್ಲ. 8ವರೆಗೆ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಬೇಕಾಗಿದ್ದಿದ್ರೆ ಅವಾಗಲೇ ಮಾಡಬೇಕಿತ್ತು. 24ಕ್ಕೆ ನೀವು ಅದನ್ನ ಲಾಗು ಕೇಳಿಸ್ಕೊಳ್ಳಿ. 8ವರೆಗೆ ನಮ್ಮ ದೇಶದ ಪ್ರಧಾನಿ ಮಹಿಳೆಯರು ಸ್ವಾತಿ ಚಂದ್ರಶೇಖರ್ ಮೇಡಮ್ ಇವಾಗ ನೇರವಾಗಿ ನಿಮ್ಗೊಂದು ಪ್ರಶ್ನೆಯನ್ನ ಕೇಳಿದ್ರು. ನೀವು ಆ ರೀತಿಯಾಗಿ ಮಾಡೋದಾಗಿದ್ರೆ ಅವಾಗ್ಲೇನೆ ಮಾಡ್ಬೋದಿತ್ತು. ಇವಾಗ ವಿಶೇಷ ಅಧಿವೇಶನವನ್ನ ಕರೆದು ಅದರಲ್ಲೂ ಕೂಡ ತರಾತುರಿಯಲ್ಲಿ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಏನಿತ್ತು ಅಂತ ಕೇಳಿದ್ರು. ಎಸ್, ನಾನ್ ನಿಮ್ಮ ಹತ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನ ಈಗಲೂ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಒಂದು ಪಾಯಿಂಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಚುನಾವಣಾ ಗಿಮಿಕ್ ಅಂತ. ಯಾವ ವರ್ಷದಲ್ಲಿ ಇಂಡಿಯಾದಲ್ಲಿ ಚುನಾವಣೆ ಬರಲ್ಲ? ನಿಜವಾಗ್ಲೂ ತರಲೇಬೇಕು ಅಂತ ಇದ್ದಿದ್ರೆ ಯಾವ ವರ್ಷದಲ್ಲಿ ಇಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಬಂದ್ಮೇಲೆ ಅದು ಚೇಂಜ್ ಆಗುತ್ತೆ. ಯಾಕೆ ಕರಿಬೇಕಿತ್ತು ಗೊತ್ತಾ? ದಿ ಅಜೆಂಡಾ ಆಫ್ ಸ್ಪೆಷಲ್ ಸೆಷನ್ ಈಗ ತಾನೇ ಕಾಂತಿ ಶೆಟ್ಟಿ ಮೇಡಮ್ ಹತ್ರ ಎಲ್ಲ ವಿಧಾನಸಭೆ ಚುನಾವಣೆಗಳಿಗೆ ಇದು ಲಾಗು ಆಗುತ್ತೆ 29ರ ಮುಂಚೆ ಅಂತ ಹೇಳಿ ಮಹಿಳೆಯರ ಅಧಿಕಾರ ಬೇಡ ಅಲ್ವಾ? ಲಿಮಿಟೇಷನ್ ಅನ್ನೆಲ್ಲ ತೆಗೆದುಕೊಂಡು ಬಂದವರು ಮಹಿಳೆಯರ ಅಧಿಕಾರ ತಗೊಂಡ್ಬರ್ಬೇಕಿತ್ತು. 24ರಲ್ಲಿ ಮಾಡಬೇಕಿತ್ತು. ಇವಾಗ ಯಾಕೆ ನಾಟಕ ಮಾಡ್ತಿದ್ದಾರೆ? ಇವಾಗ ಯಾಕೆ ನಾಟಕ ನಾವೇ ತಗೊಂಡ್ಬಂದಿದ್ದು ಲೋಕಲ್ ಬಾಡಿಲಿ ಏನ್ ಮಾಡ್ತಿದ್ರು? ನರೇಂದ್ರ ಮೋದಿ ಅವರು ಕಳ್ಳೆಪುರಿ ತಿಂತಾ ಇದ್ರ 23 ತನಕ ಫುಲ್ ಮೆಜಾರಿಟಿ ನೀವೇನ್ರಿ ಮಾಡಿದ್ರಿ? ಯಾರು ಸತಿ ಜೆಡಿಎಸ್ ವಕ್ತಾರರ ಹತ್ರ ಕೂಡ ನಾನು ರಿಯಾಕ್ಷನ್ ಅನ್ನ ತೆಗೆದುಕೊಳ್ಳಬೇಕು. ಸ್ವಾತಿ ಮೇಡಮ್, 1 ಸೆಕೆಂಡ್. ನಮ್ಮ ಹತ್ರ ಮೆಜಾರಿಟಿ ಮೇಡಮ್, ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮಹಿಳಾ ಎಂಪವರ್ಮೆಂಟ್ ಅಥವಾ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಏನಾದ್ರೂ ಅನ್ನಿಸ್ತಾ ಇದೆಯಾ? ಪ್ಲೀಸ್ ಪ್ಲೀಸ್ ಸ್ವಾತಿ ಮೇಡಮ್ ಹೋಲ್ಡ್ ಆಗಿ. ಕ್ಯಾನ್ ಯು ಪ್ಲೀಸ್ ಹೋಲ್ಡ್? ಎಸ್ ಪ್ಲೀಸ್ ಮೇಡಮ್. ಸಂಸ್ಥೆಗಳಲ್ಲಿ ಇವತ್ತಿನ ದಿನ ಜನ 50% ಸ್ವಾತಿ ಮೇಡಮ್, ಕ್ಯಾನ್ ಯು ಪ್ಲೀಸ್ ಹೋಲ್ಡ್? ಸ್ವಾತಿ ಮೇಡಮ್ ಸ್ವಲ್ಪ ನೀವು ಮಹಿಳೆ ಸ್ವಾತಿ ಮೇಡಮ್, ಕ್ಯಾನ್ ಯು ಪ್ಲೀಸ್ ಹೋಲ್ಡ್? ಪದ್ಮಾವತಿ ಮೇಡಮ್, ನೀವೇನೋ ಹೇಳಕ್ ಹೋಗ್ತಾ ಇದ್ದೀರಾ? ಸ್ವಾತಿ ಮೇಡಮ್, ಒಂದು ನಿಮಿಷ ಸಮಯ ಮಾತಾಡಿ. ಹೇಳಿ ಮೇಡಮ್. ಎಸ್ ಪ್ಲೀಸ್. ನಂಗೆ ಅರ್ಥ ಆಗಿಲ್ಲ. ಮಹಿಳಾ ಮೀಸಲಾತಿ ನಿಜವಾಗ್ಲೂ ಕೂಡ ಎಂಪವರ್ಮೆಂಟ್ ಅಥವಾ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಏನಾದ್ರೂ ನಿಮ್ಗೆ ಅನ್ಸುತ್ತಾ? ಇದನ್ನ ನಾನು ತಪ್ಪಾಗಿ ನಾನು ಹೇಳ್ತೀನಿ ಮೇಡಮ್. ಯಾಕೆ 1995 ಫಸ್ಟ್ ಜೆಡಿಎಸ್ ಅಲ್ಲಿ ಅವರು ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಪದ್ಮಾವತಿ ಮೇಡಮ್, ನಿಮ್ಮ ವಾಯ್ಸ್ ನಮ್ಗೆ ಡಿಸ್ಟರ್ಬ್ ಆಗ್ತಾ ಇದೆ. ಅದನ್ನ ನಮ್ ಕಡೆಯಿಂದನೂ ಕೂಡ ಸರಿಪಡಿಸುವಂತ ಕೆಲಸವನ್ನ ಮಾಡ್ತೀನಿ. ನಾನು ನೇರವಾಗಿ ಕವಿತಾ ರೆಡ್ಡಿ ಹತ್ರ ಹೋಗ್ತೀನಿ. ಮೇಡಮ್, ಏನೋ ಹೇಳೋದಿಕ್ಕೆ ಹೊರಡ್ತಾ ಇದ್ದೀರಾ? ಪ್ಲೀಸ್. ಬಹಳ ಮುಖ್ಯವಾಗಿ ಯಾರ್ಯಾರು ಅಲ್ಲಿ ಮಹಿಳೆಯರು ಕೂತಿರೋ ಫಸ್ಟ್ ಈ ಫೈಟ್ ಬಿಟ್ಬಿಡಿ. ನೀವು ನಿಮ್ಮ ಪಕ್ಷದಲ್ಲಿರುವಂತಹ ನಾಯಕರಿಗೆ ಹೋಗಿ ಹೇಳಿ ಇದು ಬಿಲ್ ಬೇಡ, ಯಾವ್ದು ಬೇಡ. ನೀವು ನಿಮಗೆ ಜೆನ್ಯೂನ್ ಆಗಿ ಇಂಟೆಂಟ್ ಇದ್ರೆ, ಜೆನ್ಯೂನ್ ಆಗಿ ನೀವು ಮಹಿಳಾ ಪರ ವಾದ ಮಾಡೋರಾದ್ರೆ, ಮಹಿಳಾ ಪರ ನಿಂತಿರೋರಾದ್ರೆ, ಮಹಿಳೆಯರಿಗೆ ಅನ್ಯಾಯ ಆಗಿದೆ ಇಷ್ಟು ವರ್ಷಗಳ ಕಾಲ, ಇವ್ರಿಗೆ ಅಧಿಕಾರ ಕೊಡ್ಬೇಕು ಅಂತ ಏನಾದ್ರೂ ಅವ್ರಿಗೆ ಇಂಟೆಂಟ್ ಇದ್ರೆ ವಿತೌಟ್ ದ ಬಿಲ್ ಗಿವ್ 33%. ಇಷ್ಟು ಜಗಳನೇ ಬೇಕಾಗಿಲ್ಲ. ಇವಾಗ ಇದು ಬಿಜೆಪಿ ಅವ್ರು ಏನ್ ಹೇಳ್ತಾ ಇದಾರೆ, ನಾವು ಬಿಲ್ ತಗೊಂಬಂದ್ವಿ, ನೀವು ಪಾಸ್ ಮಾಡಿಲ್ಲ ಅಂತ ಕಾಂಗ್ರೆಸ್ ಮೇಲೆ ಎಲಿಗೇಷನ್. ಕಾಂಗ್ರೆಸ್ ಅವ್ರು ಹೇಳ್ತಾ ಇದಾರೆ ಡಿಲಿಮಿಟೇಷನ್ ಇತ್ತು, ಅದು ನಾವು ಪಾಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಓಕೆ ಫೈನ್, ಗಿವ್ ಅಪ್ ದಿಸ್ ಎಂಟೈರ್ ಡಿಬೇಟ್. ನಿಮ್ಮ ನಾಯಕರು 33% ವಿಮೆನ್ ರಿಸರ್ವೇಶನ್ ನಿಮ್ಮ ಪಕ್ಷದಲ್ಲಿ ಆಫೀಸ್ ಬೇರರ್ಸ್ ಇಂದ ಹಿಡಿದು ಲೋಕಲ್ ಬಾಡೀಸ್ ಇಂದ ಹಿಡಿದು ನಿಮ್ಮ ಇದು ಏನು ಬೇರೆ ಬೇರೆ ಹುದ್ದೆಗಳಿಂದ ಹಿಡಿದು ಟಿಕೆಟ್ ಕೊಡೋದಕ್ಕೆ 33% ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಡಿಕ್ಲೇರ್ ಮಾಡಿ, ಇದೆಲ್ಲ ಏನು ಇರೋದೇ ಇಲ್ಲ. ಮಹಿಳೆಯರನ್ನ ಸೆಂಟ್ರಿನ್ ನಲ್ಲಿ ಇಟ್ಕೊಂಡು ಎಲ್ಲಾ ಪಕ್ಷಗಳು ಗೇಮ್ ಆಡ್ತಾ ಇದೆ ಹೊರತು ದೇ ಡೋಂಟ್ ವಾಂಟ್ ಟು ಗಿವ್. ದೇರ್ ಇಸ್ ನೋ ಇಂಟೆಂಟ್
ಇಂಟೆಂಟೇ ಇಲ್ಲ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಇಂಟೆಂಟ್ ಇರ್ಲಿಲ್ಲ, ಈಗ ಬಿಜೆಪಿಗೆ ಇಂಟೆಂಟ್ ಇಲ್ಲ. ಸೊ ಇವರ ಒಂದು ಕಿತ್ತಾಟದಲ್ಲಿ ಮಹಿಳೆಯರಿಗೆ ಅಧಿಕಾರ ಸಿಗುವಂತ ಒಂದು ಭರವಸೆ ನಮ್ಗೆಲ್ಲೂ ಕಾಣ್ತಾ ಇಲ್ಲ. ಈಗ ಸೆನ್ಸಸ್ ಆಗುತ್ತೆ, ನೀವೊಂದು ಹೇಳಿ. ಅವಕಾಶ ಇರಕ್ ಚಾನ್ಸೇ ಇಲ್ಲ. ನಿಮ್ಮ ಹತ್ರ ಅವಕಾಶ ನೇರವಾಗಿತ್ತು. ಒಂದ್ ನಿಮಿಷ ಇವತ್ತೆಲ್ಲ ಪಕ್ಕಕ್ಕಿಟ್ಟು ಇವತ್ತು ಸ್ವಾತಿ ಮೇಡಮ್ ಒಂದ್ ಸೆಕೆಂಡ್ ಇರಿ. ಅವ್ರು ಮಾತಾಡ್ಲಿ, ಅಟ್ಲೀಸ್ಟ್ ಜನಕ್ಕಾದ್ರೂ ಅರ್ಥ ಆಗ್ಲಿ. ಕಾಂತಿ ಶೆಟ್ಟಿಗೆ ನಾನು ಉತ್ತರ ಕೊಟ್ಟಿದ್ದೆ. ಆಫೀಸ್ ಬೇರರ್ಸ್ ಆಗ್ಲಿ ಅಥವಾ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಹೇಳುವ ತಾಕತ್ತು ಯಾರಿಗೂ ಇಲ್ಲ. ಸುಮ್ನೆ ಅವರೆಲ್ಲ ಬಂದು ಮಹಿಳೆಯರ ಬಗ್ಗೆ ದೇವರು ದಿಂಡ್ರು ಮತ್ತೆ ಪೂಜ್ಯ ಸಮಾನ ಮಹಾಭಾರತ ಕಥೆ ಬೇಡ, ನಮಗೆ ಸಂವಿಧಾನದ ಕಥೆ ಬೇಕು. ಸಂವಿಧಾನದ ಕಥೆ ಹೇಳಿ ಏನು ನಮ್ಮ ಸಂವಿಧಾನದಲ್ಲಿ ನಮ್ಗೆ ಈಕ್ವಾಲಿಟಿ ಇದೆಯೋ ಆ ಹಕ್ಕನ್ನ ನೀವು 33% ಮೂಲಕ ಕೊಡಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಡಿಕ್ಲೇರ್ ಮಾಡ್ಲಿ ಇವತ್ತು. ರಾಹುಲ್ ಗಾಂಧಿ ಅವರು ಡಿಕ್ಲೇರ್ ಮಾಡ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕ್ಲೇರ್ ಮಾಡ್ಲಿ, ದೇವೇಗೌಡರು ಡಿಕ್ಲೇರ್ ಮಾಡಿ, ಮೋದಿ ಅವರು ಡಿಕ್ಲೇರ್ ಮಾಡಿ, ಎಲ್ಲಾ ಪಕ್ಷದ ನಾಯಕರು ಡಿಕ್ಲೇರ್ ಮಾಡಿ. ಸಿನ್ಸ್ ಇಷ್ಟೊಂದು ಗೊಂದಲ ಏನ್ ಆಗ್ತಾ ಇದೆ, ಇದು ಬಿಲ್ ಪಾಸ್ ಆದ್ರೂ ಸಹಿತ ಅನೇಕ ಸಮಸ್ಯೆಗಳಿದೆ. ಹಾಗಾಗಿ ಡಿಲಿಮಿಟೇಷನ್ ಪಕ್ಕ ಇಟ್ಬಿಡೋಣ, ನಾವೇ ಖುದ್ದಾಗಿ ನಮ್ಮ ಸ್ವ ಇಚ್ಛೆಯಿಂದ 33% ಕೊಡ್ತೀವಿ ಅಂತ ಹೇಳಿ. ಬಹಳ ಇಂಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದಾರೆ. ಅಭ್ಯರ್ಥಿ ಯಾರು? ಪುರುಷ ಅಭ್ಯರ್ಥಿ. ಬೆಂಗಳೂರು ಸೌತ್ ನಲ್ಲಿ ನಾವು ಮಹಿಳೆಗೆ ಟಿಕೆಟ್ ಕೊಟ್ಟಿವಿ. ಪುರುಷ ಅಭ್ಯರ್ಥಿ, ನಾಟ್ ಬಿಕಾಸ್ ಮಹಿಳಾ ಪುರುಷ ಅನ್ನೋಂಥದ್ದಲ್ಲ. ನಾನು ಕೂಡ ಒಂದ್ ಸ್ವಲ್ಪ ಆಡ್ ಆನ್ ಮಾಡೋದಕ್ಕೆ ಬಳಸ್ತೀನಿ. ಏನಂತ ಅಂದ್ರೆ ನಾವು 50% ವೋಟ್ ಅನ್ನ ಮಾಡುವಂತಹ ಕೆಪಬಿಲಿಟಿ ಇವಾಗ ಮಹಿಳೆಯರಿಗೂ ಕೂಡ ಇದೆ. ಅಷ್ಟು ಜನ ಆಗಿದ್ದೀವಿ. ಅಲ್ಲಿ 50% ಇದೆ. ಮಹಿಳಾ ಮೀಸಲಾತಿ ಅನ್ನುವಂತಹ ವಿಚಾರಕ್ಕೆ ಬಂದ್ರೆ ನಾವು ಕೇವಲ ಕೇಳ್ತಾ ಇರುವಂತದ್ದು 33% ಅಂತ ಹೇಳ್ತಾ ಇದೆ ಬಿಜೆಪಿ. ಆ 33% ಅನ್ನ ಕೂಡ ಕೊಡೋದಿಕ್ಕಾಗ್ತಾ ಇಲ್ಲ. ವೋಟ್ ಕೇಳೋದಕ್ಕೆ ನಾನು ಕಾಂಗ್ರೆಸ್ ಅವ್ರ ಹತ್ರ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳ್ತೀನಿ. ರಾಜ್ಯಸಭೆ ಅಂತ ಬಂದಂತ ಸಂದರ್ಭದಲ್ಲಿ ನಿಮ್ ಕೈಲಾಗುತ್ತೆ, ಲೋಕಸಭೆ ಅಂತ ಬಂದಂತ ಸಂದರ್ಭದಲ್ಲಿ ಯಾಕೆ ಆಗಲ್ಲ? ನಿಮ್ಗೆ ಗ್ಯಾರಂಟಿ ಸ್ಕೀಮ್ ಗಳನ್ನ ಅನೌನ್ಸ್ ಮಾಡ್ತೀರಾ. ಮತ ಬ್ಯಾಂಕ್ ಏನಿದೆ ಇವಾಗ ಲೇಡೀಸ್ ಇರುವಂತದ್ದು, ಮಹಿಳೆಯರಿದ್ದಾರೆ. ಹಾಗಾಗಿ ಗ್ಯಾರಂಟಿ ಸ್ಕೀಮ್ ಗಳನ್ನ ನೀವು ಶಕ್ತಿ ಯೋಜನೆ ಆಗಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲವನ್ನ ಕೂಡ ಘೋಷಣೆ ಮಾಡಿದ್ವಿ. ರಾಜ್ಯಸಭೆಯಲ್ಲಿ ಆಯ್ತು, ಲೋಕಸಭೆಯಲ್ಲಿ ಯಾಕೆ ಬೇಡ? ನಿಮಗೊಂದು ವಿಚಾರ ಸ್ಪಷ್ಟಪಡಿಸ್ಬಿಡ್ತೀನಿ ನಾನು. ನಾವು ಅಧಿಕಾರದಲ್ಲಿದ್ದಾಗ ಏನ್ ಇವ್ರು 10 ವರ್ಷದ ಯುಪಿಎ ಅವಧಿ ಯುಪಿಎ ಅವಧಿ ಇವ್ರು ಮಾತಾಡ್ತಾ ಇದಾರೆ, ಆಯ್ತಾ? ಯುಪಿಎ ಅವಧಿ 2004ರಿಂದ 2014 ತನಕ ನಾವು ಕನಿಷ್ಠ ಪಕ್ಷ ಅಂತಂದ್ರು 5 ಬಾರಿ ಬಿಲ್ ಅನ್ನ ಮಂಡನೆ ಮಾಡಿರುವಂತದ್ದು. 5 ಬಾರಿ ಇದರ ಪ್ರಸ್ತಾಪ ಮಾಡಿರುವಂತದ್ದು, 3 ಬಾರಿ ಇದನ್ನ ನಾವು ಮಂಡನೆ ಮಾಡಿರುವಂತದ್ದು. ಆದ್ರೆ ಇಟ್ ಹಸ್ ಬೀನ್ ಔಟ್ ರೈಟ್ಲಿ ರಿಜೆಕ್ಟೆಡ್. ನಮ್ಮ ಹತ್ರ ನಂಬರ್ಸ್ ಇರಲಿಲ್ಲ, ನಮ್ಮ ಅಲೈನ್ಸ್ ನಮ್ಮನ್ನ ಸಪೋರ್ಟ್ ಮಾಡ್ಲಿಲ್ಲ, ಆಯ್ತಾ? ಇವ್ರ ಹತ್ರ 2014ರಿಂದ ನಂಬರ್ಸ್ ಇತ್ತು. ಯಾವ 60 ವರ್ಷ ಕುತ್ಕೊಳ್ರಿ ಸುಮ್ನೆ. ಈ ಬಿಲ್ ಚರ್ಚೆಗೆ ಬಂದಿದೆ 1990ರಲ್ಲಿ. ಯಾವ ಬಿಲ್, ಯಾವ 60 ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸುಮ್ನೆ ಬಿಲ್ ಬಂದ್ ಕತೆ ಹೊಡಿಬಾರ್ದು, ಅರ್ಥ ಆಯ್ತಾ? ಆದ್ರೆ ಇವರು 2014 ಬಿಟ್ಬಿಡೋಣ, 2015ರಿಂದ 23 ತನಕ ಇವ್ರ ಹತ್ರ ಅವಕಾಶ ಇತ್ತಲ್ಲ. ನಿಮ್ಮ ಆಡಿಯೋ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಅದನ್ನ ಸರಿಪಡಿಸುವಂತ ಕಾರ್ಯ ಆಗ್ತಾ ಇದೆ. ಇವಾಗ ಹೇಳಿ ಹೇಳಿ ಹಲೋ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಹಾ 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 ಮೇಡಮ್, 1996ರಲ್ಲೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ ಮಹಿಳೆಯರ ಮೇಲೆ ಅಪಾರವಾದ ಗೌರವನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ 33% ಅನ್ನ ಜಾರಿಗೆ ತಂದ್ರು. ಆ ಜಾರಿಗೆ ತಂದಂತ ಸಂದರ್ಭದಲ್ಲಿ 33% ಏನಾಯ್ತು, ಇವತ್ತು ಎಲ್ಲಾ ಕಡೆ ನಗರಸಭೆಗಳಲ್ಲಿ ಅಧ್ಯಕ್ಷಗಳಾಗಿದ್ದಾರೆ, ಪುರಸಭೆಗಳಲ್ಲಿ ಅಧ್ಯಕ್ಷಗಳಾಗಿದ್ದಾರೆ, ಬಿಬಿಎಂಪಿಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ.
ಆ ಒಂದು ವಿಷಯನ ಮುಂದುವರೆದ ಭಾಗವಾಗಿ 1996ರಲ್ಲೇ 96ರಲ್ಲ ಕೇಂದ್ರದಲ್ಲಿ ಈ ವಿಷಯನ ಮಂಡನೆಗೆ ತಗೊಂಡ್ಬರ್ತಾರೆ. ತಮಗೆ ಮಾಹಿತಿ ಅಂದಿನ ದಿನ ದೇವೇಗೌಡರು ಮೀಸಲಾತಿ ಬಿಲ್ ಅನ್ನ ಸ್ಥಳೀಯ ಸ್ವಾತಿ ಮೇಡಮ್ ಅವ್ರು ಇವಾಗ ತಾನೇ ಮಾತಾಡ್ತಿದ್ದಾರೆ ಅವತ್ತೇ ಮಹಿಳಾ ಮೀಸಲಾತಿ ಅವ್ರು ಇವಾಗ ತಾನೇ ಮಾತಾಡ್ತಿದ್ದಾರೆ. ನೀವು ಪಾಯಿಂಟ್ಸ್ ಮಾಡ್ಕೊಳ್ಳಿ. ಇಲ್ಲ 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 ಖಂಡಿತವಾಗಿಯೂ ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಅವ್ರ ಅವಕಾಶ ನೀವು ಪಾಯಿಂಟ್ಸ್ ಮಾಡ್ಕೊಳ್ಳಿ. ನೋ ನೋ ನಾನು ಒಪ್ಕೊಳ್ಳೋದಿಲ್ಲ. ನಾನು ಕೂಡ ಧ್ವನಿ ಎತ್ತುತ್ತೀನಿ, ನೀವು ಕೂಡ ಪಾಯಿಂಟ್ಸ್ ಹಾಕೊಳ್ಳಿ. ಅದಾದ್ಮೇಲೆ ಮಾತಾಡಿ, ಅವ್ರು ಕಂಪ್ಲೀಟ್ ಆಗ್ಲಿ, ಆಮೇಲೆ ಮಾತಾಡಿ. ಮೇಡಮ್ ನೀವು ಮಾತಾಡಿ please. I made her point clear. ನೀವೇ ನನ್ನ ಹತ್ರ ಜಗಳ ಆಡಿದ್ರೆ ಐ ಆಮ್ ಜಸ್ಟ್ ಮೇಕಿಂಗ್ ಹರ್ ಪಾಯಿಂಟ್ ಕ್ಲಿಯರ್. ಇಷ್ಟೊಂದು ಮಾತಾಡ್ತಿರಲ್ಲ. 5 ದಶಕಗಳು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇತ್ತಲ್ಲ, ಅವಾಗ ಯಾಕೆ ಮೇಡಮ್ ನಾವೇ ತಗೊಂಡ್ಬಂದಿದ್ದು the whole idea of reservation for women ಅನ್ನೋದನ್ನ ತೆಗೆದುಕೊಂಡ್ಬಂದಿದ್ದೆ ಕಾಂಗ್ರೆಸ್ ಸರ್ಕಾರ. ತೆಗೆದುಕೊಂಡ್ಬಂದಿದ್ದೆ ಕಾಂಗ್ರೆಸ್ ಸರ್ಕಾರ. ಪ್ಲೀಸ್ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡಿ. ಇವಾಗ ತಾನೇ ಮಾತಾಡ್ತಿದ್ದಾರೆ ಅಲ್ವಾ, ಅವ್ರು ದೂರದಲ್ಲಿದ್ದಾರೆ, ಪ್ಯಾನೆಲ್ ಅಲ್ಲಿ ಕೂತಿದ್ದೀರಾ. ಅವ್ರಿಗೆ ಪ್ರಶ್ನೆ ಕೇಳಿದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಆಯ್ತಾ. ಇಲ್ಲ ಅಂದ್ರೆ ನನಗೆ ಅವ್ರನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತಿಲ್ಲ. ಒಂದು ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಮಹಿಳೆಯರಿಗೆ ಒಂದು ಸ್ಥಾನಮಾನ ಕೊಡ್ಬೇಕು ಅಂತ ಹೇಳಿ ಇವತ್ತೇನು ಒಂದು ಮಹತ್ವದ ಒಂದು ಪ್ರಸ್ತಾಪ ಮಾಡಿದ್ರು, ವಿಷಯ ಮಂಡನೆಗೆ ತಗೊಂಡ್ಬಂದಿದ್ರು. ಅದನ್ನ ಮಹಿಳೆಯರ ಮೇಲೆ ವಿಶ್ವಾಸ ಇದ್ರೆ, ಗೌರವ ಇದ್ರೆ ಇಡೀ ಹೌಸ್ ಅಲ್ಲಿ ಅವ್ರಿಗೆ ಆ ಒಂದು ವಿಷಯಕ್ಕೆ ಮನ್ನಣೆ ಕೊಟ್ಟು ಇವತ್ತು ಬಿಲ್ ಪಾಸ್ ಮಾಡ್ತಿದ್ರು. ಇದು ಎಲ್ಲಾ ಮಹಿಳೆಯರಿಗೂ, ನನಗಲ್ಲ ನಿಮಗೂ ಸೇರಿ ಹೇಳ್ತಾ ಇದ್ದೀನಿ, ಎಲ್ಲಾ ಮಹಿಳೆಯರಿಗೂ ಇವರು ಅಗೌರವ ತಂದಿದ್ದಾರೆ. ಮಹಿಳೆಯರ ಮೇಲೆ ಗೌರವ ಇಲ್ಲ. ಇವರು ಬರೀ ರಾಜಕೀಯ ಮತ ಹಾಕ್ಲಿಕ್ಕಷ್ಟೇ ಇವರು ಮಹಿಳೆಯನ್ನ ಯೂಸ್ ಮಾಡ್ಕೊಳಕ್ ಬರ್ತಿದ್ದಾರೆ ಅನ್ನೋದೇ ಆಯ್ತು. ಹಾಗಾದ್ರೆ ಇವ್ರ ಮನೆಗೆ ಮಾತ್ರ ಬೇಕಾ ಮಹಿಳಾ ಅಧಿಕಾರಿ, ಮಹಿಳಾ ಸ್ಥಾನಮಾನ? ಮಹಿಳೆಯರನ್ನ ಅಶಕ್ತಳು 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 ಅಂತ ಬಿಂಬಿಸೋದಕ್ಕೆ ಹೋಗ್ತಿದ್ದೀರಾ. ಆದ್ರೆ ಮಹಿಳೆಯರು ಅಶಕ್ತನಲ್ಲ, ಅವ್ರಿಗೆ ಆಲ್ರೆಡಿ ಶಕ್ತಿ ಇದೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಎಸ್, ನಾನು ಕವಿತಾ ರೆಡ್ಡಿ ಮೇಡಮ್ ಹತ್ರ ಹೋಗ್ತೀನಿ, ಅವ್ರು ಏನೋ ಹೇಳೋದಿಕ್ ಬಯಸ್ತಾ ಇದ್ದಾರೆ. ಎಸ್ ಪ್ಲೀಸ್ ಮ್ಯಾಮ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇಷ್ಟು ವಾದ ವಿವಾದ ಆಗಿಲ್ಲ. ಮಮತಾ ಬ್ಯಾನರ್ಜಿ ಕ್ಯಾನ್ ಇಂಪ್ಲಿಮೆಂಟ್ ವಿಮೆನ್ ರಿಸರ್ವೇಶನ್ ಬಿಲ್ ವಿತೌಟ್ ರಿಸರ್ವೇಶನ್. ಬಿಜು ಪಟ್ನಾಯಕ್ ಅವ್ರು ಮಾಡಿದ್ದಾರೆ. ನಿಮ್ಮ ಸ್ವಇಚ್ಛೆಯಿಂದ ನಿಮ್ಗೆ ಇಂಟೆಂಟ್ ಇದೆ ಅಂತ ಈ ದೇಶದ ಮಹಿಳೆಯರಿಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಬರುವಂತ ಎಲೆಕ್ಷನ್ ಬಿಡಿ, ಇದು ಅಸೆಂಬ್ಲಿ ಲೋಕಸಭೆ ಬಿಡಿ, ಅದಕ್ಕೆ ಮುಂಚಿತವಾಗಿ ನೀವು ಯಾವ್ಯಾವ ರಾಜ್ಯಗಳಲ್ಲಿದ್ದೀರೋ ಅಲ್ಲಿ ರಾಜ್ಯಸಭೆ ಇಸ್ ಎ ನಾಮಿನೇಷನ್, MLCs is a nomination, boards and corporation is nominations. ನಿಮ್ಮ ಪಕ್ಷದಲ್ಲಿರುವಂತಹ ಹುದ್ದೆಗಳು ನೀವೇ ಮಾಡುವಂತದ್ದು. ಅಲ್ಲೆಲ್ಲಾದ್ರೂ 33% ನೀವು ತೋರ್ಸ್ಬಿಟ್ರೆ ನೀವು ನಿಜವಾಗ್ಲೂ ಇಂಟೆಂಟ್ ಇದೆ ನಿಮಗೆ, ನೀವು ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ತಾ ಇದ್ದೀರಾ ಮುಂದೆ ಬಿಲ್ ಬರುವಂತ ನಿಟ್ಟಿನಲ್ಲಿ ಅಂತ ಒಂದು ಆಶ್ವಾಸನೆ ಕೊಟ್ಟಂಗಾಗುತ್ತೆ. ಅದ್ಯಾರು ಮಾಡ್ತಾ ಇಲ್ಲ. ವೆದರ್ ಇಟ್ ಇಸ್ ಕಾಂಗ್ರೆಸ್, ಬಿಜೆಪಿ, JDS, ಶಿವಸೇನಾ ಯಾರೇ ಇರ್ಬೋದು. ನಾವ್ ಹೇಳ್ತಾ ಇರೋದು ಇದುವರೆಗೂ ನೀವು ಯಾವ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿಲ್ಲ. ನಾಳೆ ಇದೇ ಬಿಲ್ ಪಾಸ್ ಆದ್ರೆ ಯಾರ್ಗೆ ಟಿಕೆಟ್ ಕೊಡ್ತೀರಾ ಅನ್ನುವಂತಾನು ಪ್ರಶ್ನೆಗಳು ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿದಿರಾ. ಹೌ ಡು ಯು ಡು ಕೆಪಾಸಿಟಿ ಬಿಲ್ಡಿಂಗ್? ನಿಮ್ಮ ಆರ್ಗನೈಸೇಷನ್ ನಲ್ಲಿ ನೀವು ಸ್ಟ್ರೆಂತ್ ಕ್ರಿಯೇಟ್ ಮಾಡ್ಬೇಕು. ನಮ್ಮ ಆರ್ಗನೈಸೇಷನ್ ಅಲ್ಲಿ ಇಷ್ಟು ಮಹಿಳೆಯರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಯಾರು ಫ್ಯಾಮಿಲಿಯಿಂದ, ಫಿಲಂ ಇಂಡಸ್ಟ್ರಿಯಿಂದ, ಮತ್ತೊಂದು ಇಂಡಸ್ಟ್ರಿಯಿಂದ ಪ್ಯಾರಾಶೂಟ್ ಮಾಡ್ಕೊಂಡ್ ಬಂದವರಲ್ಲ. ಇವ್ರಿಗೆ ನಾವು ಸಕ್ರಿಯವಾಗಿ ಭಾಗವಹಿಸಿ ಇವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಎಲ್ಲಾ ಪಕ್ಷಗಳು ಡಿಕ್ಲೇರ್ ಮಾಡ್ಲಿ. ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ, ನೀವು ಕಂಗನಾ ರವರ್ ಟಿಕೆಟ್ ಕೊಡ್ತೀರಾ ಅಥವಾ ಯಾವ್ದಾದ್ರು ಫ್ಯಾಮಿಲಿ ಮೆಂಬರ್ಗೆ ಕಾಂಗ್ರೆಸ್ ಅವ್ರು ಕೊಡ್ತಾರೆ. ಸೊ ಇಷ್ಟೇ ಆಗ್ತಾ ಇದೆ ಹೊರತು ನಿಜವಾದ ಮಹಿಳಾ ಸಬಲೀಕರಣ ಆಗ್ತಾ ಇಲ್ಲ. ಬಿಜೆಪಿ ಅವರು ಕೊಟ್ಟಿದ್ದಾರೆ, ಮಹಿಳಾ ಸಬಲೀಕರಣ ಆಗಿದ್ರೆ ಕಾಂಗ್ರೆಸ್ ಮಾತ್ರ ಅಲ್ಲ. 2000 ಕೊಡೋದೇ ಮಹಿಳಾ ಸಬಲೀಕರಣ. 2000 ಕೊಡಿ, ಮನೆಯಲ್ಲಿ ಕೂತ್ಕೊಳ್ಳಿ ಅಷ್ಟೇ. ಅನೌನ್ಸ್ ಮಾಡ್ತೀವಿ. ಯಾವ್ದಕ್ಕೂ ಬರ್ಬೇಡಿ. 2000 ಕೊಡಿ, ಫ್ರೀ ಬಸ್ ಅಲ್ಲಿ ದೇವಸ್ಥಾನ ಹೋಗಿ ಬಂದು ಮನೆಯಲ್ಲಿ ಇಷ್ಟೇ ಕಾಂಗ್ರೆಸ್. ಕವಿತಾ ರೆಡ್ಡಿ ಮೇಡಮ್ ಹಾಗೆ ಸಂಪರ್ಕದಲ್ಲಿ ನಾನು ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ನಾನು ಇವಾಗ ನೇರವಾಗಿ ಮತ್ತೆ ಪದ್ಮಾವತಿ ಮೇಡಮ್ ಹತ್ರ ಹೋಗ್ತೀನಿ.
ಮೇಡಮ್ ಇವಾಗ ತಾನೇ ಏನೋ ಕೆಲವೊಂದು ವಿಚಾರಗಳು ಆಗ್ತಾ ಇತ್ತು. ಎಸ್ ನಾನು ನಿಮ್ಮ ಹತ್ರ ಮಾತನಾಡ್ತೀನಿ, ಸಾರಿ ಮಾತಾಡ್ತಾ ಹೋಗೋಣ. ನಾನು ನೇರವಾಗಿ ಒಂದು ಇದು ಕೇಳಲೇಬೇಕು. ಅಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಗೊತ್ತಿರೋ ಪ್ಯಾನಲ್ ಅವರು ಎಲ್ಲ ತಿಳಿದವರು ಇದ್ದಾರೆ. ನಾವೆಲ್ಲರೂ ಮಹಿಳೆಯರಿದ್ದೀವಿ ಇವತ್ತು. ಒಂದು ಮಾತು ಪಕ್ಷಕ್ಕೆಲ್ಲ ಸೈಡಿಗೆ ಇಟ್ಬಿಡಿ, ಮಹಿಳೆಯರಿಗೆ ಈ ಒಂದು ಅವಕಾಶ ಬಿಲ್ ಹೇಗೋ ಒಂದು ಅದು ಏನು ಟೆಕ್ನಿಕಲ್ ಅದು ಆಮೇಲೆ ಪಾಸ್ ಆಗಿದ್ದಿದ್ರೆ ನಾವಿರುವ ಇಲ್ಲಿರುವ ಮಹಿಳೆಯರು ಎಲ್ಲರಿಗೂ ನಮ್ಗೆ ಅವಕಾಶ ಸಿಗ್ತಾ ಇತ್ತಾ? ಈ ವಾಹಿನಿ ನೋಡುವ ಮಹಿಳೆಯರು ಅದನ್ನು ಒಪ್ಕೋತಾರಂತ ಅನ್ಕೊಂಡಿದ್ದೀನಿ ನಾವು. ಅದು ಏನು ಟೆಕ್ನಿಕಲ್ ಇರ್ಬೋದು, ಯಾರು ಕ್ರೆಡಿಟ್ ತಗೊಳ್ಳೋದಿರ್ಬೋದು, ರಾಜಕೀಯ ವಿಷಯಗಳನ್ನು ಸೈಡಿಗೆ ಒಂದ್ ನಿಮಿಷ ದಕ್ಷಿಣ ಭಾಗ ಉತ್ತರ ಭಾಗ ಕವಿತಾ ರೆಡ್ಡಿ ಅವರು ಇದನ್ನು ಒಪ್ಕೋತಾರ ಅಂತ ಅನ್ಕೊಂಡಿದ್ದೀನಿ. ಇವ್ರಿಗೆ ಏನ್ ಬೇಕಂತ ಡಿಸ್ಕಷನ್ ಮಾಡುವಾಗ ಈಗ ನಾನು ಕವಿತಾ ರೆಡ್ಡಿ ಅವರು ಇದಾರೆ, ಅವ್ರಿಗೂ ನಾಲೆಜ್ ಇರೋರೆ, ನಮ್ಗಿಂತೆಲ್ಲ ಸೀನಿಯರ್ ಅವರು. 28 ಇದ್ದದ್ದು 42 ಆಗುವಾಗ ಈಗ ಉತ್ತರ ಭಾರತದಲ್ಲಿ 80 ಇದ್ದದ್ದು 100, ಒಂದ್ ನಿಮಿಷ ಇರಿ, 80 ಇದ್ದದ್ದು 120 ಆಗುವಾಗ ಸರಿಸಮಾನವಾಗಿ ಮಾಡಿದ್ರೆ ಎಲ್ಲಾರು ತಪ್ಪು ಇರ್ತಾ ಇತ್ತಾ? ನಾವ್ ಹೇಳುದು ಇದ್ರಲ್ಲಿ ಯಾರಿಗೆ ಸೋಲಾಗಿರೋದು ಹೇಳಿ? ಕಾಂಗ್ರೆಸ್ಗೆ ಸೋಲಾಗಿದ್ದು ಅಥವಾ ಬಿಜೆಪಿ ಸೋಲಾಗಿದ್ದು? ಮಹಿಳೆಯರಿಗೆ ಸೋಲಾಗಿದ್ದು. ನಾವೆಲ್ಲ ಇಲ್ಲಿ ನಿಂತಿದ್ದೀವಲ್ಲ, ಮಹಿಳೆಯರಿಗೆ ನಾವು ಸೋಲಾಗಿರೋದು. 23 ಗಂಟೆಗಳ ಸುದೀರ್ಘ ಚರ್ಚೆಯ ನಂತರ ನಮ್ಗೊಂದು 50 ಸೀಟ್ ಕಮ್ಮಿ ಆಗಿದೆ ಅಂದ್ರೆ 50 ಜನ ಒಂದ್ ನಿಮಿಷ 50 ಆಲ್ ಪಾರ್ಟಿ ಮೀಟಿಂಗ್ ಕರೆದು ಒಂದ್ ನಿಮಿಷ ಸ್ವಾತಿನ ಮಾತಾಡೋ ಮಧ್ಯದಲ್ಲಿ ಮಾಡಿ ಮಾಡೋದಕ್ಕೆ ಅವಕಾಶ ಕೊಟ್ಟು ಕಾಂತಿ ಮೇಡಮ್ ನಾನು ನೇರವಾಗಿ ಪದ್ಮಾವತಿ ಮೇಡಮ್ ಒಂದ್ ನಿಮಿಷ ಪದ್ಮಾವತಿ ಮೇಡಮ್, ಇವಾಗ ಬಿಲ್ ಬಿದ್ದೋಗಿದೆ ಅಂತ ಕಾಂಗ್ರೆಸ್ ಸಂಭ್ರಮವನ್ನ ಪಡ್ತಾ ಇದೆ, ಬಿಜೆಪಿ ಕೂಡ ನಾವು ಸೋತು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದೆ. ನೀವೇನ್ ಹೇಳ್ತೀರಾ? ಮಹಿಳೆಯರಿಗೆ ಆದಂತ ಅವಮಾನ ತಾನೇ ಇದು. ಕೂತ್ಕೊಂಡು ಮಾತಾಡ್ತಾರ ಕಾಂತಿ ಶೆಟ್ಟಿ ಮೇಡಮ್, ಕಾಂತಿ ಶೆಟ್ಟಿ ಮೇಡಮ್ ಹೇಳ್ದಂಗೆ ಇದು ಬಿಜೆಪಿ ಸೋಲು ಅಲ್ಲ, ಕಾಂಗ್ರೆಸ್ ಸೋಲು ಅಲ್ಲ, ಇದು ಮಹಿಳಾ ಮುಖಂಡರ ಸೋಲು. ಇದು ಏನಿವತ್ತು ರಾಜಕೀಯದಲ್ಲಿ ಮುನ್ನಡೆಗೆ ಬರ್ಬೇಕು ಅಂತ ಹೇಳಿ ಇವತ್ತು ಪ್ರತಿ ಹೆಣ್ಣು ಇವತ್ತು 72 ವರ್ಷದಿಂದ ಶಬರಿ ಕಾದಂಗೆ ಇವತ್ತು ಏನ್ ಕಾಯ್ತಾ ಇದ್ರು ಮೀಸಲಾತಿಗೋಸ್ಕರ, ಒಳ್ಳೆ ಸಮಯದಲ್ಲಿ ಇವತ್ತು ನಮ್ಗೆ ಆ ಗೌರವ ತಂದಂತ ಒಂದು ಸಂದರ್ಭ, ಎಲ್ರಿಗೂ ಕರಾಳ ದಿನ ಇವತ್ತು. ಅದನ್ನ ಸ್ವಾತಿ ಮೇಡಮ್ಗೂ ಅನ್ವಯಿಸತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಒಂದ್ ಹೆಣ್ಣು, ಪಕ್ಷ ಬಿಟ್ಟು ಮಾತಾಡೋಣ, ಆಗದಿರ ಮಾತಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ನಿಮಗೆ ಮೀಸಲಾತಿ ಬೇಕು ಅಂತಂದ್ರೆ 50-43 ತಗೊಳ್ಳಿ ಮೇಡಮ್. ಡಿಲಿಮಿಟೇಷನ್ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಿ? ಅದಕ್ಕೆ ಪ್ರಾದೇಶಿಕ ಪಕ್ಷವಾದಂತ ಜೆಡಿಎಸ್ ತಾವಿದ್ರ ವಿರುದ್ಧ ನಿಂತ್ಕೋಬೇಕು. ತಾವಿದ್ರ ವಿರುದ್ಧ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರನ್ನ ಬರೀ ಪ್ರಾದೇಶಿಕ ಪಕ್ಷವಾಗಿ ರಿಜೆಕ್ಟ್ ಮಾಡಿ ಇದನ್ನ ತಮಗಾಗ್ತಾರೋ ಅನ್ಯಾಯ, ಮಣ್ಣಿನ ಮಗ ದೇವೇಗೌಡರು ಆಗ್ತಾರೋ ಅನ್ಯಾಯ ಇದು. ನಾನು ಅವ್ರು ಮಾತಾಡ್ತಾ ಇದ್ದೀನಿ, ನೀವ್ ಯಾಕ್ರಿ ಮಧ್ಯ ಮಾತಾಡ್ತೀರಾ? ನೀವೇ ಮಧ್ಯ ಬಾಯ ಆಗ್ತಾ ಇದ್ದೀರಾ, ನೀವೇ ಹೇಳ್ತಾ ಇದ್ದೀರಾ ಕೇಳಿಸಲ್ಲ ಅಂತ. ನಾವಿಬ್ರು ಮಾತಾಡ್ತಾರೆ, ಜನ ಕೇಳಿಸ್ತಾ ಇದೆ. ಇವತ್ತು ಈ ತರ ಮಾಡ್ಕೊಂಡೆ ಇವತ್ತು 4 ಶತಮಾನಗಳ ನೀವು ಆಡಳಿತ ನಡೆಸಿದಂತ ಪಕ್ಷ ಇವತ್ತು ಮೂಲೆ ಗುಂಪಾಗಿದೆ. ನೆಕ್ಸ್ಟ್ ಹೊರಟೋಗ್ಬಿಡ್ತೀರಾ ನೀವು ಕಾಂಗ್ರೆಸ್? ಪ್ರತಿಯೊಂದು ಮಹಿಳೆಯರ ಶಾಪ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಇದೆಲ್ಲ ನೀವು ಹೇಳಕ್ ಬರ್ಬೇಡಿ, ಶಾಪ ತಟ್ಟಿದ್ರೆ ಫಸ್ಟ್ ಬಿಜೆಪಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಕಟ್ಟಬೇಕು. ತಡೆಗಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ತಮ್ಮನ್ನ ತಾವು ಗೊತ್ತಾಗ್ಬಿಡುತ್ತೆ. ಆಯ್ತಾ? ಡಿಲಿಮಿಟೇಷನ್ ಯಾಕೆ ಮಾಡ್ತಾ ಇದ್ದೀರಿ? ಪ್ಲೀಸ್ ಬ್ರಿಂಗ್ ಓನ್ಲಿ ವುಮೆನ್ ರಿಸರ್ವೇಶನ್. ವಿ ವಿಲ್ ಪಾಸ್ ಇಟ್. ಮಹಿಳಾ ರಿಸರ್ವೇಶನ್ ನಾವು ಪಾಸ್ ಮಾಡ್ತೀವಿ. ಡಿಲಿಮಿಟೇಷನ್ ಅವ್ರಿಗೆ ಉತ್ತರ ಕೊಡಕ್ ಹೇಳಿ. ವೈ ಡಿಲಿಮಿಟೇಷನ್ ಅನ್ನೋದಕ್ಕೆ ಅವ್ರಿಗೆ ಉತ್ತರ ಕೊಡಕ್ ಹೇಳಿ, ನಾನು ಒಪ್ಕೊಂಡ್ಬಿಡ್ತೀನಿ. ಪದ್ಮಾವತಿ ಅವರೇ, ಒಂದೇ ಒಂದು ಪ್ರಶ್ನೆ ಇದೆ. ಕಾಂಗ್ರೆಸ್ ವಕ್ತಾರರಾಗಿರುವಂತವರು ನಿಮ್ಗೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಡಿಲಿಮಿಟೇಷನ್ ಅನ್ನ ಯಾಕೆ ತರ್ತಿದ್ದೀರಾ ಅಂತ ಹೇಳ್ತಾ ಇರೋದು. ನಿಮ್ಗೆ ತೊಂದ್ರೆ ಆಗಲ್ಲ. ಡಿಲಿಮಿಟೇಷನ್ ಇಂದ ಕರ್ನಾಟಕ ತೊಂದರೆ ಆಗುತ್ತೆ, ದಕ್ಷಿಣ ಭಾರತ ರಾಜ್ಯಗಳು ತೊಂದರೆ ಆಗುತ್ತೆ,
ಮಾಡಿದ್ದೋಗಿತ್ತಾ? ಮಾತಾಡಕ್ಕೆ. ಇದಕ್ಕೂ ಯಾಕೆ mention club ಮಾಡ್ತೀರಾ? ಮಾಡಿ. ನಾವು ಮಾತಾಡ್ತಾ ಇರೋದು ನೋಡಿ, ಹಾಗೆ ಮಾಡಿ, ಮಹಿಳೆಯರಿಗೆ ಅಧಿಕಾರ ಮಹಿಳಾ ವಿರೋಧಿ ಸರ್ಕಾರ ಇದು. ಅವ್ರ ಉತ್ತರ ಏನ್ ಕೊಡ್ತಾರೆ ನಾನು ಕೇಳ್ಬೇಕು. ಆಕ್ಚುಲಿ ಪದ್ಮಾವತಿ ಅವರು ಆಸ್ ಎ ಜೆಡಿಎಸ್ 23 ಪಕ್ಷವಾಗಿ ಗಂಟೆ ಚರ್ಚೆ ಮಾಡ್ತಾರೆ. 50 ಕೊಂಡು ನೋಡಿ, ಡಿಲಿಮಿಟೇಷನ್ ಇಲ್ಲ ಅಂದ್ರೆ ಮಾಡೋದು ಕಷ್ಟ ಆಗುತ್ತೆ, ಹೌದು. ಆದ್ರೆ ಡಿಲಿಮಿಟೇಷನ್ ಮಾಡಿಸ್ಬೇಕು. ಬಿಜೆಪಿ ಅವರು JDS ನ ಹೇಗೆ ಮಾತಲ್ಲಿ ಹತ್ತಿಕ್ತಾ ಇದ್ದಾರೆ ಅಂತ ಇದೇ ಉದಾಹರಣೆ. ಎಸ್, ಇಲ್ಲಿ ಕಾಡ್ತಾ ಇರುವಂತ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ ಕಾಂತಿ ಶೆಟ್ಟಿ ಮೇಡಮ್, ನಾನು ಕೇಳ್ತೀನಿ. ಎಲ್ಲೋ ಒಂದು ಕಡೆ ಈ ಬಿಲ್ ಪಾಸ್ ಆಗಲ್ಲ, ನಿಮ್ಗೆ ಬಹುಮತ ಬರೋದಿಲ್ಲ ಅನ್ನೋದು ಗೊತ್ತಿದ್ದು ಕೂಡ ಯಾಕೆ ಇದನ್ನ ಇಂಟರ್ಲಿಂಕ್ ಮಾಡಿ ಕ್ಷೇತ್ರ ಮರು ವಿಂಗಡಣೆ ಜೊತೆಯಲ್ಲಿ ಮಹಿಳಾ ಮೀಸಲಾತಿ ಎರಡನ್ನು ಕೂಡ ಲಿಂಕ್ ಮಾಡಿ ನೀವು ಮಂಡನೆ ಮಾಡೋದಕ್ಕೆ ಹೊರಟಿದ್ಯಾಕೆ? ಜೊತೆಯಲ್ಲಿ 2029 ಚುನಾವಣೆ ಗಿಮಿಕ್ ಏನಾದ್ರೂ ಇದ್ಯಾ? ಬಹಳ ವ್ಯಾಲಿಡ್ ಕ್ವಶನ್ ಕೇಳಿದೀರಾ. 1951 ನಲ್ಲಿ 36 ಕೋಟಿ ಜನಸಂಖ್ಯೆ ಇದ್ದಾಗ 494 ಕ್ಷೇತ್ರ ಇತ್ತು. 1961 ನಲ್ಲಿ 43 ಕೋಟಿ 90 ಲಕ್ಷ ಜನ ಇದ್ದಾಗ ಅದನ್ನು 522 ಕ್ಷೇತ್ರ ಮಾಡಿದ್ರಿ. 1971 ನಲ್ಲಿ 54 ಕೋಟಿ 80 ಲಕ್ಷ ಜನ ಇದ್ದಾಗ 543 ಸೀಟ್ ಮಾಡಿದ್ವು. ಅದಾದ್ಮೇಲೆ 20 ವರ್ಷ ತನಕ ಅದು ಮಾಡಬಾರ್ದು ಅಂತ 26ಕ್ಕೆ ಮಾಡ್ಬೇಕಿತ್ತು. ನಾವು 21 ಮಾಡ್ಬೇಕಿತ್ತು. ಕೊರೋನಾ ಕಾಲ ಇರೋದ್ರಿಂದ ಮಾಡಕ್ಕಾಗಿಲ್ಲ. 26 ಮಾಡ್ಬೇಕಿತ್ತು. ಹೌದು, ನಾನು ಇಲ್ಲಿ ಕೇಳೋದು ನಂದು ಒಂದೇ ಒಂದು ಪ್ರಶ್ನೆ. ಇಲ್ಲಿ 26 ಗೆ ಮಾಡಬೇಕಾಗಿದ್ದು ಕ್ಯಾಪ್ ಇದ್ದಿದ್ದು. ಅದೀಗ 26 ಗೆ ಆಗುತ್ತೆ. ನಾನು ಹೇಳೋದು ಇವಾಗ ಒಂದ್ ವೇಳೆ ಇವಾಗ ತರಾತುರಿಯಲ್ಲಿ ಯಾಕೆ ತಂದಿದ್ದೀರಾ ಅಂತ ಕೇಳಿದ್ರಿ. ಮಹಿಳಾ ಇವರು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರೆ ನೀವು ನಂಗೆ ಚರ್ಚೆ ಮಾಡ್ಕೊಂಡು ಸೆನ್ಸಸ್ ಹೋಲ್ಡ್ ಆಗಿ ಸ್ವಾತಿ ಮೇಡಮ್, ನಾನು ಕಾಂತಿ ಶೆಟ್ಟಿ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದೀನಿ. ಏಪ್ರಿಲ್ 16, 17, 18 ನಾರಿಯರಿಗೋಸ್ಕರ, ನಾರಿ ಶಕ್ತಿಗೋಸ್ಕರ, ಮಹಿಳೆಯರಿಗೋಸ್ಕರ ಇದನ್ನೇ ಡಿಸ್ಕಸ್ ಮಾಡಕ್ಕೋಸ್ಕರ ಎಲ್ಲಾ ಸಂಸದರನ್ನು ಕರೆದಿದ್ದು ಪ್ರತಿಯೊಬ್ಬರಿಗೂ ಇಷ್ಟು ಇರುವಾಗ 23 ಗಂಟೆಗಳ ಸುದೀರ್ಘ ಚರ್ಚೆ ಆದ್ಮೇಲೆ ಅವ್ರು ಯಾವಾಗ 50% ಅಂತ ಹೇಳಿದ್ರೆ ಬಿಲ್ ಅಲ್ಲಿ ತರಬೇಕಾ, ಏನ್ ಮಾಡ್ಬೇಕು ನೋಡಿ. ಅವ್ರು ಟೆಕ್ನಿಕಲ್ ಅದು ಬೇಡ. ನಾನು ಹೇಳೋದು ಪಕ್ಷಗಳ ಗಲಾಟೆ ಸೈಡ್ ಮಹಿಳೆಯರಿಗೋಸ್ಕರ 2023 ಬಿಲ್ ಪಾಸ್ ಮಾಡಿದ್ರಲ್ಲ, ಆ ಬಿಲ್ ಅನ್ನು ಡಸ್ಟ್ಬಿನ್ ಗೆ ಹಾಕಿ. ಕ್ಯಾನ್ ಯು ಪ್ಲೀಸ್ ಒನ್ ಸೆಕೆಂಡ್ ನಾನು ಆಗಲೇ ಒಂದು ಪ್ರಶ್ನೆಯನ್ನ ಕೇಳಿದೆ. ಕಾಂತಿ ಮೇಡಮ್ ಕೇಳಬಾರ್ದಂತ ಮಾತಾಡ್ತೀರಾ? ಒಂದು ನಿಮಿಷ ಸ್ವಾತಿ ಮೇಡಮ್, ಒಂದು ಸೆಕೆಂಡ್, ಒಂದು ನಿಮಿಷ ಒಂದು ನಿಮಿಷ ನಂದು ಕೂಡ ವ್ಯಾಲಿಡ್ ಕ್ವೆಶ್ಚನ್ ಇದೆ. ನಾನು ಆಗಲೇ ನಿಮಗೆ ಪ್ರಶ್ನೆಯನ್ನ ಕೇಳಿದೆ. ನೀವು ಉತ್ತರ ಯಾಕೆ ಕೊಡ್ತೀರಾ? ಮಹಿಳಾ ಮೀಸಲಾತಿ ಅಂತ ಹೇಳ್ತಿದ್ದೀರಾ. ನಾನು ಆಗ್ಲೇನೆ ಹೇಳ್ದೆ ನಿಮ್ಗೆ 543ಕ್ಕೆ ರಿಸರ್ವೇಶನ್ ಅನ್ನ ಕೊಡಿ. ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು? ಅಷ್ಟಕ್ಕೆನ ಕೊಡಿ, ಅದನ್ನೇ ಮಾಡಿ. ಯಾಕೆ ಆಯ್ತು, 1971 ನಲ್ಲೇ ಮಾಡಬಹುದಿತ್ತಲ್ಲ, 543 ಇತ್ತಲ್ಲ. 1971 ನಲ್ಲಿ 543 ಜಾಗ ಇತ್ತಲ್ಲ. ನಾನು ಹೇಳೋದು 76 ದಶಕ. ಒಂದು ನಿಮಿಷ, 76 ವರ್ಷದಿಂದ ಯಾಕೆ ಮಹಿಳೆಯರಿಗೆ ಮೀಸಲಾತಿ ಬಿಲ್ ಅನ್ನು ಇಡೀ 50 ಜನ ಒಪ್ಕೊಂಡಿದ್ರೆ ಇವ್ರೇನ್ ಮಾಡ್ತಾ ಇದ್ರು? 50 ಜನ ಒಪ್ಪಿಲ್ಲ. ನೋಡ್ತಾ ಇದ್ದೀರಾ ಅನ್ಸುತ್ತೆ ನಮ್ಮ ಚಾನೆಲ್. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನಾಗ್ತಾ ಇದೆ ಗಲಾಟೆ, ಅದಕ್ಕೆ ಯಾವ್ದಕ್ಕೂ ಕೂಡ ಕಿವಿಯನ್ನ ಕೊಡಬೇಡಿ. ಯಾಕಂತ ಅಂದ್ರೆ ಈ ರೀತಿಯಾಗಿ ಪಕ್ಷಗಳು ಬಂದಂತ ಅಥವಾ ಪಕ್ಷಗಳನ್ನ ವಹಿಸ್ಕೊಂಡು ಬರ್ತಾರಲ್ಲ ಅವರು ಕೂಡ ಪಕ್ಷವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಬಂದಿರ್ತಾರೆ. ಎಸ್ ಕವಿತಾ ಮೇಡಂ, 5 ಸೆಕೆಂಡ್ ಮುಗಿಸ್ತೀನಿ. ಒಂದ್ ನಿಮಿಷ ಕವಿತಾ ಮೇಡಂ ಪ್ಲೀಸ್. ಸಂವಿಧಾನ ಸಭೆಯಲ್ಲಿ ಆ ಸಂವಿಧಾನ ಸಭೆಯಲ್ಲಿ ಇದ್ದಂತ ಮಹಿಳೆಯರು ತಾವು ಜನರಲ್ ಸೀಟ್ ನಲ್ಲಿ ಫೈಟ್ ಮಾಡೋದಕ್ಕೆ ಕೆಪಾಸಿಟಿ ಇದೆ ಅಂತ ಹೇಳಿ ಅವತ್ತು ಮಹಿಳಾ ರಿಸರ್ವೇಶನ್ ನ ಅವರೇ ಬಿಟ್ಕೊಟ್ರು. ಓಕೆ, ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಅದೇ ಮಾಡಿ. ನೀವು 33% ವಿತೌಟ್ ರಿಸರ್ವೇಶನ್, 33% ಮಹಿಳೆಯರಿಗೆ ಕೊಡಿ. ಒಂದು ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಕಾಂಗ್ರೆಸ್ ಅವರು ಇಷ್ಟು ವರ್ಷ ಮೋಸ ಮಾಡ್ಕೊಂಡ್ ಬಂದ್ರೆ ಬಿಜೆಪಿ ಅವರು ಮೋಸ ಮಾಡ್ತಾ ಇದ್ದಾರೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜೋ ಹಾರ್ ಕರ್ ಜೀತ್ತಾ ಹೇ ವೋ ಉಸ್ಕೋ ಬಾಜಿಗರ್ ಕಹತೆ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಬಾಜಿಗರ್ ಆಗೋಗಿ ಹೊರಟಿದ್ದಾರೆ. ಬಟ್ ಯಾರನ್ನ ಸೋಲ್ಸಿದ್ದಾರೆ ಇವರು ಎಲ್ಲ ಸೇರ್ಕೊಂಡು ಮಹಿಳೆಯರನ್ನ ಸೋಲ್ಸಿದ್ದಾರೆ. ಇವ್ರು ಇಷ್ಟು ವರ್ಷ ಸೋಲ್ಸ್ರು, ಇವಾಗ ಬಿಜೆಪಿ ಅವ್ರು ಇಷ್ಟು ವರ್ಷ ಸೋಲ್ಸ್ತಾ ಇದ್ದಾರೆ. ಸೊ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಕ್ರೈಮ್ ಅಗೇನ್ಸ್ಟ್ ವುಮೆನ್. ಈ ಒಂದು ಹೆಣ್ಮಕ್ಳು ತಪ್ಪು ಅಂತ ಹೇಳ್ತೀರಾ? ಈ ಪಾಪ ತೊಳ್ಕೊಡೋದಕ್ಕೆ ಒಂದೇ ಒಂದು ಡಿಕ್ಲೇರ್ ಮಾಡ್ಬೇಕು. ಡಿಕ್ಲೇರ್ ಮಾಡಿ ನೀವು ವಿತೌಟ್ ರಿಸರ್ವೇಶನ್
ಇಂಟೆಂಟ್ ಗೊತ್ತಾಗ್ಬೇಕು ನಮ್ಮ ಅಂದ್ರೆ ಹಕ್ಕನ್ನು ನಾವು without ಕಿತ್ಕೋಬೇಕ್ರಿ. reservation, ವಿದೌಟ್ ಬೇಡ ನಮ್ಗೆ 33% ರಿಸರ್ವೇಶನ್ ಇದ್ದು ಕಿತ್ಕೊಂಡೇ ಮಾಡ್ಬೇಕು. ಯಾಕ್ರಿ ಬೇಕು? ಅದು ಬೇಡ ನಮ್ಗೆ. ನೋಡಿ ಕವಿತಾ ಮೇಡಮ್, ನಾನು ಈ ಸ್ಟಾರ್ಟಿಂಗ್ ಅಲ್ಲೇ ನೀವು ಇವಾಗೇನು ಬಳಸಿದ್ರಿ ಲೈನ್ಸ್ ಗಳನ್ನ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ. ಮೊದಲಿಗೆ ಕಾಂಗ್ರೆಸ್ ಸರ್ಕಾರ ತರುತ್ತೆ, ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ಅದನ್ನ ವಿರೋಧ ಮಾಡುತ್ತೆ. ವಿರೋಧ ಮಾಡಿಲ್ಲ. ಒಂದ್ ನಿಮಿಷ ಮಹಿಳೆಯರ ಬಗ್ಗೆ ಯಾವತ್ತೂ ವಿರೋಧ ಮಾಡಿಲ್ಲ. ಅದು ನಾನು 30 ಸೆಕೆಂಡ್ ಮೇಲೆ ನಡಿಬೇಕಾಗಿದ್ದು ನಿಮ್ಮ ಪಕ್ಷದ ಆಂತರಿಕ ಸ್ಪೇಸಸ್ ನಲ್ಲಿ ಇದು ನಡಿಬೇಕು. ಇಲ್ಲಿ ಬಂದು ನೀವು ದೊಡ್ಡದಾಗಿ ಹೇಳ್ತೀರಾ ನಿಮ್ಮ ಪಕ್ಷದ ಆಂತರಿಕವಾಗಿ ಎಷ್ಟು 30% 3% ಎಸ್ ಎಸ್ ಕವಿತಾ ಮೇಡಮ್, ಎಸ್ ಕವಿತಾ ಮ್ಯಾಮ್, ಎಸ್ ಕವಿತಾ ಮ್ಯಾಮ್, ಎಸ್ ಒಂದ್ ನಿಮಿಷ. ಇವರೊಂದು ಮಾತಾಡಕ್ಕೆ ಬಿಡಲ್ಲ. ಕಾಂತಿ ಶೆಟ್ಟಿ ಮೇಡಮ್, ನಾನು ನಿಮ್ಮ ಹತ್ರ ಬರ್ತೀನಿ ಒಂದ್ ನಿಮಿಷ. ಪದ್ಮಾವತಿ ಮೇಡಮ್, ಕೊನೆಯದಾಗಿ ಏನ್ ಹೇಳ್ತೀರಾ? ಮೇಡಮ್, ನಾನು ಇವತ್ತು ದೇಶದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಆಗಿರುವಂತ ಅನ್ಯಾಯ ಇದು. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಏನ್ ಮುಖಂಡರು ಲೀಡರ್ಗಳಿದ್ದಾರೆ ಅವ್ರಿಗೆ ನಾನು ಧಿಕ್ಕಾರನೇ ಹೇಳುದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಮಹಿಳೆಯರಿಗೂ ಕರಾಳ ದಿನ. ಇವತ್ತು ಯಾವ ಪಕ್ಷ ಅಲ್ಲ, ಅಲ್ಲಿ ಅದ್ರಲ್ಲೂ ಸಂಸದರಿದ್ದಾರೆ, ಮಹಿಳಾ ಸಂಸದರಿದ್ದಾರೆ. ಅವರು ತನ್ನ ಒಂದು ಇಚ್ಛಾಶಕ್ತಿಗೆ ಅನುಗುಣವಾಗಿ ವೋಟ್ ಮಾಡ್ಬೇಕಿತ್ತು. ಅದ್ ಏನೇ ಆಗಿರ್ಲಿ, ಇವತ್ತು ನಾನು ಒಬ್ಬ ಮಹಿಳೆ ಅನ್ನೋ ಒಂದು ಹಿತದೃಷ್ಟಿನ ಇಟ್ಕೊಂಡು ಮುಂದಿನ ಒಂದು ಪೀಳಿಗೆಗಾಗಿ ಮಹಿಳಾ ಮಸೂದೆ ಅಂಗೀಕಾರಕ್ಕಾಗಿ ಮಾಡ್ಬೇಕಾಗಿತ್ತು. ವೋಟ್ ಕವಿತಾ ಮ್ಯಾಮ್ ಹಾಗೂ ಪದ್ಮಾವತಿ ಮೇಡಮ್ ಇವತ್ತು 8ವರೆಗೆ ಇವತ್ತು 8ವರೆಗೆ ಬಿಟ್ಟಾಕಿ ಮೇಡಮ್. ನನ್ನ ಅವರ ಕಾನ್ವರ್ಸೇಷನ್ ಡಿಲಿಮಿಟೇಷನ್ ಒಂದು ಸೆಕೆಂಡ್ ನಾನು ಹೇಳಬೇಕು. ಇವತ್ತು ಸ್ವಾತಿ ಒಂದು 5 ಸೆಕೆಂಡ್ ಬಿಡಿ ಸ್ವಾತಿ. ಪದ್ಮಾವತಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಕಡೆ ಕಾಂತಿ ಮೇಡಮ್ ಹಾಗೂ ಸ್ವಾತಿ ಮೇಡಮ್, ಧನ್ಯವಾದಗಳು. ಗೆದ್ರೆ ಆಡೋಕ್ ಬಂದಿದ್ದೆ, ಸೋತ್ರೆ ಪಿಚ್ ಚೆಕ್ ಮಾಡೋಕ್ ಬಂದಿದ್ದೆ ಅನ್ನುವಂತಹ ಗಾದೆ ಮಾತಿದೆ. ಅದೇ ರೀತಿಯಾಗಿ ಆಗಿರುವಂತದ್ದು ಈ ಮಹಿಳಾ ಮೀಸಲಾತಿ ಅನ್ನೋದು ಕೇವಲ ಮಾತುಗಳಿಗಷ್ಟೇ ಆಗ್ತಾ ಇದೆ. ಯಾಕಂತ ಅಂದ್ರೆ ನಿನ್ನೆ ಹಾಗೂ ಇಂದು ಏನೇನೆಲ್ಲ ನಡೀತು ಆ ಕಾನ್ವರ್ಸೇಷನ್ ಗಳನ್ನ ನೋಡಿದ್ರೆ ನಮಗೆ ಸತ್ಯ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಹೋಗುತ್ತೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.